ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲ ಎಕ್ಸಾಮ್ ಆಯಸ್ನ 384 ಏನು KS ನೋಟಿಫಿಕೇಶನ್ ಆಗಿತ್ತು, ಅದರ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಡಿಸ್ಕಷನನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತಿನಲ್ಲಿ ನಾವು ಎರಡನೇ ಸೆಷನನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ಇದರಲ್ಲಿ ಕ್ವಶನ್ ನಂಬರ್ 11ರಿಂದ 20ವರೆಗೆ ನಾವು ಡಿಸ್ಕಸ್ ಮಾಡ್ತೀವಿ. ತಮಗೆಲ್ಲ ಗೊತ್ತಿರುವ ಹಾಗೆ ಈಗ 300 to 400 ಮಿಡಲ್ಲಿ ಎಷ್ಟಾದರೂ ನೋಟಿಫಿಕೇಷನ್ಸ್ ಆಗ್ಬೋದು. ಸೊ ಆ ಹಿನ್ನೆಲೆಯಲ್ಲಿ ನಿಮಗೇನಾಗತ್ತಂದರೆ ಸ್ವಲ್ಪ ನೀವು ಈಗಿಂದನೇ ಪ್ರಿಲಿಮ್ಸನ್ನು ಸೀರಿಯಸ್ ಆಗಿ ತಗೊಂಡು ಓದಬೇಕಾಗಿರೋದು ಅತ್ಯಂತ ಅವಶ್ಯಕವಾಗಿದೆ. ಓಕೆ, ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ವಿರಾಟ್ 800 ಅಂತ ನಾವು ಪ್ರಿಲಿಮ್ಸ್ ಟೆಸ್ಟ್ ಮೇನ್ಸ್ ಟೆಸ್ಟ್ ಸೀರೀಸನ್ನು ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಇದು ಇಂಟಿಗ್ರೇಟೆಡ್ ಟೆಸ್ಟ್ ಸೀರೀಸ್. ಇದು 33 ನಿಮಗೇನಾಗುತ್ತಂದರೆ ಮೇನ್ಸ್ ಟೆಸ್ಟ್ ಸೀರೀಸ್ ಆಗುತ್ತೆ ಆ್ಯಂಡ್ 20 ಫಿಲಿಮ್ಸ್ ಟೆಸ್ಟ್ ಸೀರೀಸ್ ನಿಮಗೆ ಅವೈಲೇಬಲ್ ಆಗುತ್ತೆ. ಏನು ಟೆಸ್ಟ್ ಸೀರೀಸ್ ನೀವು ಮೇನ್ಸಿಗೆ ಬರೀತೀರಾ ಅದೇ ಟೆಸ್ಟ್ ಮೇಲೆ ನಿಮಗೇನಾಗುತ್ತೆ ಅಂದರೆ ಎವ್ರಿ ಸಂಡೇ ಫಿಲಿಮ್ಸ್ ಟೆಸ್ಟ್ ಕೂಡ ಇರ್ತದೆ. ಅದರ ಡೀಟೇಲ್ ಶೆಡ್ಯೂಲ್ಸ್ ಏನಿದೆ ಅಂದರೆ ಇಲ್ಲಿ ಹಾಕ್ಕೊಂಡಿದ್ವಿ. ಆ್ಯಂಡ್ ಯಾರು ಫಿಲಿಮ್ಸ್ಗೆ ಮಾತ್ರ ಓದ್ತಾ KEಗೆ ಪ್ರಿಪರೇಷನ್ಸ್ ಮಾಡ್ತಾ ಇದ್ದೀವಿ, ಈಗ PC ನೋಟಿಫಿಕೇಷನ್ಗೆ ನಾವು ಪ್ರಿಪರೇಷನ್ಸ್ ಮಾಡ್ತಾ ಇದ್ದೀವಿ, ಲ್ಯಾಂಡ್ ಸರ್ವೇರಿಗೆ ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ ಯಾವ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ರಿ ಅವರಿಗೆ ನಮ್ಮ ಫಿಲಿಮ್ಸ್ ಟೆಸ್ಟ್ ಸೀರೀಸ್ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ನೀವು ಇದನ್ನು ನೀಟಾಗಿ ಓದ್ಕೊಳ್ಳುವ ಪ್ರಯತ್ನವನ್ನು ಮಾಡಿ. ಓಕೆ, ಫಸ್ಟ್ ಕ್ವಶನ್ ನೋಡಿ. ಈಗ ಸಾಕಷ್ಟು ವಿದ್ಯಾರ್ಥಿಗಳು, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಕ್ವಶನ್ಸ್ಗಳನ್ನು ಕನ್ನಡದಲ್ಲಿ ಹಾಕಿ ಅಂತ ಬಹಳಷ್ಟು ವಿದ್ಯಾರ್ಥಿಗಳು ನಮಗೆ ಕಮೆಂಟ್ ಮಾಡಿದ್ರಿ. ಬಟ್ ಸತ್ಯ ಏನಂತಂದರೆ 2 ಸಾರಿ ಏನಾಗಿದೆ, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಏನು ಮೊನ್ನೆ ಎಕ್ಸಾಮ್ಸ್ ಬರೆದು 2 ಸಾರಿ ಎಕ್ಸಾಮ್ ಆಯ್ತು. 2 ಸಾರಿ ಎಕ್ಸಾಮ್ಸಲ್ಲಿ ಕೆಲವೊಂದು ತಪ್ಪುಗಳಾದವು. ಆದರೆ ಕ್ವಶನ್ ಪೇಪರ್ಸ್ ಮೇಲೆ ಅವ್ರು ನಮೂದನೆ ಮಾಡಿರ್ತಾರೆ. ಯಾವುದೇ ನಿಮಗೆ ತೊಂದರೆ ಕಂಡು ಬಂದಲ್ಲಿ ಇಂಗ್ಲೀಷ್ ಮಾಧ್ಯಮದ ಪ್ರಶ್ನೆ ಪತ್ರಿಕೆ ರೆಫರ್ ಮಾಡಿ, ಅದೇ ಅಂತಿಮ ಅಂತ ಏನು ಮಾಡಿರ್ತಾರೆ ಅಂದರೆ ಅವರು ಹೇಳಿರ್ತಾರೆ. ಓಕೆ, ಸೊ ಈಗ ಕನ್ನಡದಲ್ಲಿ ತಪ್ಪುಗಳಿರುವುದರಿಂದ ಈಗ ನಾನು ಅದನ್ನು ತಗೊಂಡು ನಿಮ್ಗೆ ತಪ್ಪು ನಾನು ತಿಳುವಳಿಕೆ ಕೊಟ್ಟರೆ ಅದು ಕೂಡ ಮುಂದೆ ನಿಮಗೆ ತಪ್ಪಾಗುವ ಸಾಧ್ಯತೆ ಇರ್ತದೆ. ಓಕೆ, ಆ್ಯಂಡ್ ನಿಮ್ಗೆ ಅದೇ ರೀತಿ ಕನ್ನಡ ನಿಮಗೆ ಹ್ಯಾಬಿಟ್ ಬಿತ್ತಾ ಹೋದರೆ ನಿಮಗೆ ಅಂಕಗಳು ಕಡಿಮೆ ಬರ್ತವೆ. ಎವ್ರಿ ಟೈಮ್ ಎಕ್ಸಾಮ್ ಆಗಲ್ಲ, ಹೌದಲ್ವಾ? ಮತ್ತು ಎವ್ರಿ ಟೈಮ್ ಮಾನ್ಯ ಲೋಕಸೇವಾ ಆಯೋಗ ಒಪ್ಕೊಳ್ಳೋದು ಇಲ್ಲ ಅದನ್ನು. ಓಕೆ, ಸೊ ಏನು ರೂಲ್ಸ್ ಇದೆ, ಎಕ್ಸಾಮ್ ರೂಲ್ಸ್ ಏನಿದೆ ಅದರ ತನಕತೆ ನೀವು ಅದನ್ನು ಫಾಲೋ ಮಾಡಬೇಕಾಗತ್ತೆ. ಆ ಹಿನ್ನೆಲೆ ನಾವೇನು ಮಾಡಿದ್ದೀವಿ ಅಂತಂದರೆ ಇಂಗ್ಲೀಷನ್ನು ಕಂಟೆಂಟ್ ಇಂಗ್ಲೀಷ್ ಇರ್ತದೆ, ಆದರೆ ನಾವು ಮಾತನಾಡುವುದು ಕನ್ನಡದಲ್ಲಿ ಮಾತಾಡ್ತೀವಿ. ಅಷ್ಟು ನಿಮಗೆ ಗೊತ್ತಿದ್ದರೆ ಸಾಕು. ಆ್ಯಂಡ್ ನಾನು ಕೂಡ ಕನ್ನಡ ಮಾಧ್ಯಮದ ವಿದ್ಯಾರ್ಥಿನಿ. 4 ಬಾರಿ ಕನ್ನಡ ಮಾಧ್ಯಮದಲ್ಲೇ ನಾನು ಪರೀಕ್ಷೆಯನ್ನು ಬರೆದಿದ್ದೀನಿ, ಮುಖ್ಯ ಪರೀಕ್ಷೆಯನ್ನು. ಆದರೆ ಏನಾಗಿದೆ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ಸ್ವಲ್ಪ ಪ್ರಶ್ನೆ ಪತ್ರಿಕೆ ದೋಷದಿಂದ ಕಂಡುಬರುವುದನ್ನು ಕೂಡ ನಾವು ಕಾಣ್ತೀವಿ. ಸೊ ಈಗ ನಮ್ಮದು ಕೈಯಲ್ಲಿ ಏನಿದೆ ಅಂದರೆ ಇಂಗ್ಲೀಷನ್ನು ಇಂಪ್ರೂವೈಸ್ ಮಾಡಿ, ಇಂಗ್ಲೀಷನ್ನು ಓದಿ, ಆ್ಯಂಡ್ ಫಲಿತಾಂಶ ಅಲ್ಟಿಮೇಟ್ಲಿ ನಿಮ್ಮ ಫಲಿತಾಂಶನೇ ಅದೇ ಇಂಪಾರ್ಟೆಂಟ್ ಆಗುತ್ತೆ ವಿನಃ ಯಾವ ಭಾಷೆ ಅನ್ನೋದು ನಗಣ್ಯ. ಓಕೆ, ಆ ಹಿನ್ನೆಲೆ ನಾವೇನು ಮಾಡ್ಕೊಂಡಿವಿ ಅಂದರೆ ಇಂಗ್ಲೀಷಲ್ಲೇ ಎಲ್ಲ PPTಗಳನ್ನು ನಾವು ತಯಾರು ಮಾಡ್ಕೊಂಡಿದ್ದೀವಿ. ಓಕೆ, ಫಸ್ಟ್ ಕ್ವಶನ್ ನೋಡಿ. 4 ಬೀನಾ ದಾಸ್, ಶಾಂತಿ ಘೋಷ್ ಮತ್ತು ಸುನಿಧಿ ಚೌಧರಿ ಮತ್ತು ಪ್ರೀತಿಲತಾ ಒಡೆಯರ್ 4 ಆಪ್ಷನ್ಸನ್ನು ಕೊಟ್ಕೊಂಡಿದ್ದಾನೆ. ಅದರ ಬಗ್ಗೆ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ ಅವರು. ಆ ವಿವರಣೆಯಲ್ಲಿ ಅವ್ರು ಯಾರು ಅನ್ನೋದು ಫೈಂಡ್ ಇಡಬೇಕು ಅನ್ನೋದು ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಈ ಕೆಳಗಿನವರುಗಳಲ್ಲಿ ರೆವಲ್ಯೂಷನರಿ 15 ವರ್ಷದ ವಿಲಾಂಗ್ ಅಸೋಸಿಯೇಷನ್ ಏನು ಮಾಡ್ತಾರೆ, ಕೊಮಿಲಾ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಸ್ಟೀವನ್ ಏನಿಗೊತ್ತ ಡೆತ್ ಅವ್ರಿಗೆ ಸಾಯಿಸ್ತಾರೆ. ಆದ ನಂತರ ರೆವಲ್ಯೂಷನರಿ ಏನು ಪಾರ್ಟಿ ಇರ್ತದೆ, ಜುಗಾಂತರ ಪಾರ್ಟಿಯನ್ನು ಅವರು ಸೇರ್ಕೋತಾರೆ. ನೆಕ್ಸ್ಟ್ 1939ರಲ್ಲಿ ಅಮ್ನೆಸ್ಟಿ ಟ್ರೀಟಿ ಪ್ರಕಾರ ಅಮ್ನೆಸ್ಟಿ ಮಹಾತ್ಮ ಗಾಂಧಿ ಮತ್ತು ಬ್ರಿಟಿಷ್ ಗೌರ್ಮೆಂಟ್ ನಡುವೆ ಆಗುತ್ತೆ. ಅದ್ರ ಮೂಲಕ ರಿಲೀಸ್ ಆಗ್ತಾರೆ ಅವರು. ಆನಂತರ ಏನಾಗುತ್ತೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ಜಾಯ್ನ್ ಆಗ್ತಾರೆ. ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ ಕಮ್ಯುನಿಸ್ಟ್ ಮೂವ್ಮೆಂಟಲ್ಲಿ ಕೂಡ ಅವರು ಜಾಯ್ನ್ ಆಗ್ತಾರೆ. ಆ್ಯಂಡ್ ಅವರು ಅರುಣಾ ವಾಹಿನಿ ಎಂಬ ಪುಸ್ತಕವನ್ನು ಕೂಡ ಬರೀತಾರೆ. ಅವರು ಯಾರು ಅನ್ನೋದು ಇಲ್ಲಿ ಕ್ವಶನ್ಸನ್ನು ಕೇಳಿದ್ದಾನೆ. ಸೊ ಇಷ್ಟು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಏನಂತಂದರೆ ಅವರು ವುಮನ್ ರೆವಲ್ಯೂಷನರಿ ಅಂಡರ್ 15 ಏಜು, ಜೊತೆಗೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಸ್ಟೀವನನ್ನು ಏನು ಮಾಡ್ತಾರೆ ಅಂತಂದರೆ ಕೊಂತಾರೆ. ಮತ್ತು ಜುಗಾಂತರ ರೆವಲ್ಯೂಷನರಿ ಪಾರ್ಟಿಯಲ್ಲಿ ಕೂಡ ಮೆಂಬರ್ಸ್ ಆಗಿ ಜಾಯ್ನ್ ಮಾಡ್ತಾರೆ. 1939ರಲ್ಲಿ ಅಮ್ನೆಸ್ಟಿ ಟ್ರೀಟಿ ಆಗುತ್ತೆ ಗಾಂಧಿ ಮತ್ತು ಗೌರ್ಮೆಂಟ್ ನಡುವೆ. ಆಮೇಲೆ ಏನಾಗುತ್ತೆ ಅಂದರೆ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೇರ್ತಾರೆ. ಆ್ಯಂಡ್ ಕಮ್ಯುನಿಸ್ಟ್ ಮೂವ್ಮೆಂಟಲ್ಲಿ ಕೂಡ ಅವರು ಭಾಗವಹಿಸ್ತಾರೆ. ಅರುಣಾ ವಾಹಿನಿ ಎಂಬ ಒಂದು ಬುಕ್ಕನ್ನು ಕೂಡ ಟೈಟಲ್ ಕೂಡ ಬರೀತಾರೆ. ಅವ್ರು ಯಾರಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅವರು ಶಾಂತಿ ಘೋಷ್ ಅನ್ನೋದು ಅದಕ್ಕೆ ಉತ್ತರ. ಓಕೆ, ಬಟ್ ಇಲ್ಲಿ ನೋಡಿ, ಈ 4 ಆಪ್ಷನ್ಸ್ಗಳು ಸಿಮಿಲರ್ ಆಗಿ ನಿಮ್ಗೆ ಏನಾಗುತ್ತೆ ಅಂದರೆ ಕಾಡ್ತವೆ. ಈ 4 ಆಪ್ಷನ್ಸ್ಗಳು ನಿಮ್ಮ ಮುಂದಿನ ಎಕ್ಸಾಮ್ಸ್ಗಳೆಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕೆ ನೋಡಿ, ಈಗ ಬೆಂಗಾಲ್ನ ಗವರ್ನರ್ ಸ್ಟ್ಯಾನ್ಲಿ ಜಾಕ್ಸನ್ ಅವರನ್ನ ಅಸೋಸಿಯೇಷನ್ ಮಾಡ್ತಾರೆ. ಇದು ಕೂಡ ಇಂಪಾರ್ಟೆಂಟು. ಅವರು ಛತ್ರಿ ಸಂಘ ಅಂತ ಇರ್ತದೆ, ಆ ಛತ್ರಿ ಸಂಘದ ಸದಸ್ಯರು ಕೂಡ ಅವರಾಗಿರ್ತಾರೆ. ನೆಕ್ಸ್ಟ್ ಅವ್ರಿಗೆ ಗೊತ್ತಿ ಶ್ರಿಂಖಾಲ್ ಜಾನ್ಕರ್ ಮತ್ತು ಪಿಟಿರ್ಧನ್ ಎಂಬ 2 ಪುಸ್ತಕವನ್ನು ಕೂಡ ಬರೀತಾರೆ. ಸೊ ಅದೇ ನೋಡಿ, ಅದರ ಯಾವ ರೀತಿ ಶಾಂತಿ ಘೋಷ್ ಅವ್ರದ
ಅವ್ರದ್ದು ಕ್ಯಾರೆಕ್ಟರ್ ಇತ್ತು, ಅದೇ ರೀತಿ ಕೂಡ ಬೀನಾ ದಾಸ್ ಅವರ ಕ್ಯಾರೆಕ್ಟರ್ ಇರ್ತದೆ. ಸೊ ನಿಮಗೆ ಫಸ್ಟ್ ಆಪ್ಷನ್ಸೇ ಕೂಡ ಅದನ್ನಿಟ್ಟಿರೋದು ಕೂಡ ನಿಮಗೆ ನೆನಪನ್ನು ಕಾಣಬಹುದು. ನೆಕ್ಸ್ಟ್ ಪ್ರೀತಿಲತಾ ಒಡೆಯರ್, ಅದನ್ನು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗ್ತಾರೆ. ಅವ್ರು ನೋಡಿ ಅದನ್ನ ಬೆಂಗಾಲ್ ಫಸ್ಟ್ ವುಮೆನ್ ಮಾರ್ಟಿಯರ್ ಅಂತ ಕೂಡ ಅವ್ರನ್ನ ಕರಿತೀವಿ. ಈ ಎಲ್ಲ ಆಸ್ಪೆಕ್ಟ್ಸ್ಗಳನ್ನು ಈ ಡಾಕ್ಯುಮೆಂಟ್ ಏನಿದೆ ನೋಡಿ, ಇದನ್ನು ನಾವು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಏನು ಮಾಡ್ತೀವಿ ಅಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ನಾವು ನಿಮಗೆ ಶೇರ್ ಮಾಡ್ತೀವಿ. ನಿಮಗೆ ಏನು ತಿಳಿಸಬೇಕಾಗಿದೆ ಅಂತಂದರೆ, ಯಾವುದೇ ಒಂದು ಟಾಪಿಕನ್ನು ತೆಗೆದುಕೊಂಡಾಗ ಅದನ್ನು ಡಿಟೇಲ್ ಆಗಿ ಓದಿ. ಅಟ್ಲೀಸ್ಟ್ ಅವ್ರು ನೋಡಿ ಅದೆಲ್ಲ ಸ್ಟೋರಿ ವೈಸ್ ಏನು ಮಾಡಿದ್ದಾರೆ ಅಂದರೆ ಒಂದು ಪ್ಯಾರಾಗ್ರಾಫ್ ಕೊಟ್ಟು ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಈ ಶಾಂತಿ ಘೋಷ್ ಮತ್ತು ಸುನಿಧಿ ಘೋಷ್, ಪ್ರೀತಿಲತಾ ಒಡೆಯರ್, ನೆಕ್ಸ್ಟ್ ಏನಾಗುತ್ತೆ ಬೀನಾ ದಾಸ್ ಬಗ್ಗೆ, ಈ 4 ಪರ್ಸನಾಲಿಟಿಗಳ ಬಗ್ಗೆ ನೀವೇನು ಮಾಡಿ ಅಂತ ನೀಟಾಗಿ ಓದ್ಕೊಳ್ಳೋ ಪ್ರಯತ್ನವನ್ನು ಮಾಡಿ. ಅದನ್ನು ಓದಿದ್ರೆ ನಿಮಗೇನಾಗುತ್ತೆ ಗೊತ್ತಾ, ಇದನ್ನು ಬಿಟ್ಟು ಏನೋ ಆಪ್ಷನ್ಸ್ ಅಲ್ಲಿ ಇದ್ರೂ ಕೂಡ ಈ 4 ನೀವು ಪರ್ಫೆಕ್ಟ್ ಇದ್ದೀರಿ ಅಂತಂದ್ರೆ, ಇದನ್ನು ಬಿಟ್ಟು ಆಪ್ಷನ್ಸ್ ಅಂದರೆ ನೀವು ಎಲಿಮಿನೇಷನ್ ಟೆಕ್ನಿಕ್ ಮೂಲಕ ಏನು ಮಾಡ್ಬೋದು ಅಂದರೆ ಉತ್ತರವನ್ನು ಕಂಡುಕೊಳ್ಳಬಹುದಾಗಿದೆ. ಯಾಕಂದರೆ ಎಲ್ಲವನ್ನೂ ಓದ್ಕೊಂಡು ಹೋಗೋದು ಒಬ್ಬ ಮನುಷ್ಯನಿಗೆ ಕಷ್ಟ ಸಾಧ್ಯ. ಎಟ್ಲೀಸ್ಟ್ ಫೇಮಸ್ ಪರ್ಸನಾಲಿಟಿಗಳು ಯಾರಿದ್ದಾರೆ ಅವರ ಕೊಡುಗೆಯನ್ನು ಒಂದು ರಿವಿಷನ್ ಥರ ಒಂದು ನೋಟ್ಸ್ ಮಾಡ್ಕೊಳ್ಳಿ, ಅದು ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆ, ಐ ಹೋಪ್ ನಿಮಗೆ ನಾನು ಫಸ್ಟ್ ಕ್ವಶನ್ಸನ್ನು ನಾನು ಬಹಳ ಸ್ಪಷ್ಟವಾಗಿ ಕ್ಲಾರಿಟಿ ಕೊಟ್ಟಿದ್ದೆ ಅಂತ ಅನ್ಕೋತೇನೆ. ಈಗ ನಾನು ಏನು ಇಮೇಜ್ ಫಾರ್ಮ್ ಮಾಡಿ 4 ಜನರದ್ದು ಇಮೇಜ್ ಫಾರ್ಮ್ ಇದೆ, ಆ ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೇನೆ, ನೀವಲ್ಲಿ ಅದನ್ನು ತೆಗೆದುಕೊಳ್ಳಿ. ಓಕೆ, ಕ್ವಶನ್ ನಂಬರ್ 2 ನೋಡಿ, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ. ನೀವು ಏನಾದರೂ ಸ್ವಲ್ಪ ಆನ್ಸರ್ ಮಾಡುವಾಗ ಎಡವಿದ್ರೆ ನಿಮ್ಮ ಅಂಕಗಳು ಕಳೆದು ಹೋಗ್ತವೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಕ್ವಶನ್ಸಲ್ಲಿ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ರಿಲೇಟೆಡ್ ಟು ಆರ್ಟಿಕಲ್ 164 ಸಬ್ ಕ್ಲಾಸ್ 1 ಅಂತ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಫಸ್ಟ್ ಆಪ್ಷನ್ಸ್ ಏನಿದೆ, ನಾಟ್ ರಿಲೇಟೆಡ್ ಅಂತ, ಈ 164 ಸಬ್ ಕ್ಲಾಸ್ 1 ಆರ್ಟಿಕಲ್ಗೆ ಯಾವುದು ರಿಲೇಟೆಡ್ ಇಲ್ಲ ಅಂತ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಫಸ್ಟ್ ನೋಡಿ, ಈ ಆರ್ಟಿಕಲನ್ನು 91ನೇ ಸಂವಿಧಾನ ತಿದ್ದುಪಡಿಯ ಮೂಲಕ 2003ರಲ್ಲಿ ಆಗುತ್ತೆ. 2003ರಲ್ಲಿ ಸಂವಿಧಾನ 91ನೇ ಸಂವಿಧಾನ ತಿದ್ದುಪಡಿ 2003ರಲ್ಲಿ ಅದರ ಮೂಲಕ ಸೇರಿಸಿಕೊಳ್ಳಲಾಯಿತು ಅಂತ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಇದು ಅಬ್ಸಲ್ಯೂಟ್ಲಿ ಕರೆಕ್ಟ್. ಇದು ಯಾಕಂತಂದ್ರೆ 91ನೇ ಸಂವಿಧಾನ ತಿದ್ದುಪಡಿ ಮೂಲಕ ಆರ್ಟಿಕಲ್ ಸಬ್ ಕ್ಲಾಸ್ 164 ಸಬ್ ಕ್ಲಾಸ್ 1 ಆ್ಯಡ್ ಮಾಡ್ತೀವಿ. ಈ ಒಂದು ರಾಂಗ್ ಆಯ್ತಂದ್ರೆ ನಾಟ್ ರಿಲೇಟೆಡ್ ಅಂತದ್ದು ರಿಲೇಟೆಡ್ ಇದೆ ಅಂದರೆ ಇದು ಎ ಆಪ್ಷನ್ಸ್ ಏನಾಗುತ್ತೆ ಉತ್ತರ ಆಗ್ಲಕ್ಕೆ ಸಾಧ್ಯ ಇಲ್ಲ, ಆ್ಯಂಡ್ ಬೋತು ಆಗ್ಲಕ್ಕೆ ಸಾಧ್ಯತೆ ಇಲ್ಲ, ಹೌದಲ್ವಾ? ಅದಕ್ಕಾಗಿ 50% ನಾವೇನು ಮಾಡಿವಿ ಎಲಿಮಿನೇಷನ್ಸ್. ಒಂದು ಸ್ಟೇಟ್ಮೆಂಟ್ ನಿಮ್ಗೆ ಗೊತ್ತಿದ್ದು ಕರೆಕ್ಟಾಗಿ ಗೊತ್ತಿತ್ತಂದ್ರೆ 2 ಆಪ್ಷನ್ಸ್ಗಳು ನಿಮ್ಗೆ ಅದು ಏನಾದರೂ ಎಲಿಮಿನೇಷನ್. ಅದು ಸೆಕೆಂಡ್ ಸ್ಟೇಟ್ಮೆಂಟನ್ನು ನಾವೇನು ಮಾಡೋದು ಓದೋಣ ಈಗ. ಓಕೆ, ಅಕಾರ್ಡಿಂಗ್ ಟು ಈ ಆರ್ಟಿಕಲ್ 164 ಸಬ್ ಕ್ಲಾಸ್, ಈ ಆರ್ಟಿಕಲ್ ಮೂಲಕ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ shall not exceed 15% of the Lok Sabha and state legislative assembly including prime minister and chief minister. ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಕ್ವಶನ್ಸ್ ಕೇಳಿದ್ದಾನೆ, ಲೋಕಸಭೆಯಲ್ಲಿ ಪ್ರೈಮ್ ಮಿನಿಸ್ಟರ್ ಒಳಗೊಂಡೆ 15% ಟೋಟಲ್ ಸ್ಟ್ರೆಂತ್ನ 15% ಏನಾಗ ದಾಟಬಾರ್ದು. ಆ್ಯಂಡ್ ಅದೇ ರೀತಿಯಾಗಿ ನಾವು ಸ್ಟೇಟ್ ಲೆಜಿಸ್ಲೇಚರಲ್ಲಿ CM ಅನ್ನು ಒಳಗೊಂಡೆ 15% ದಾಟಬಾರ್ದು ಅನ್ನೋದು, ಟೋಟಲ್ ಸ್ಟ್ರೆಂತ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ದಾಟಬಾರ್ದು ಅನ್ನೋದು ಈ ಆರ್ಟಿಕಲ್ ಹೇಳುತ್ತೆ ಅಂತ ಡಿಸ್ಕಸ್ ಮಾಡ್ತಾರೆ. ಬಟ್ ಇಲ್ಲಿ ಟ್ವಿಸ್ಟ್ ಏನಿರೋದು ಗೊತ್ತಾ, ಆರ್ಟಿಕಲ್ 164 ಸಬ್ ಕ್ಲಾಸ್ 1A ಏನು ಮಾಡ್ತಾರೆ, ಓನ್ಲಿ ಸ್ಟೇಟ್ ಲೆಜಿಸ್ಲೇಚರ್ ಬಗ್ಗೆ ಮಾತಾಡುತ್ತೆ. CM ಪ್ಲಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನಾಗಬಾರ್ದು ಅಂದರೆ 15% ದಾಟಬಾರ್ದು ಅನ್ನೋದು ಆರ್ಟಿಕಲ್ 164 ಸಬ್ ಕ್ಲಾಸ್ 1 ಮಾತಾಡುತ್ತೆ. ಆದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಸೆಂಟ್ರಲ್ ಆ್ಯಂಡ್ PM ಬಗ್ಗೆ ಯಾವ್ದು ಮಾತಾಡತ್ತಂದ್ರೆ ಆರ್ಟಿಕಲ್ 75 ಸಬ್ ಕ್ಲಾಸ್ 1A ಮಾತಾಡುತ್ತೆ. 75 ಸಬ್ ಕ್ಲಾಸ್ 1A ಏನು ಮಾತಾಡುತ್ತದೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಈ ಹಿನ್ನೆಲೆ ಏನಾಗುತ್ತಂದ್ರೆ ಈ ಸೆಕೆಂಡ್ ಸ್ಟೇಟ್ಮೆಂಟ್ ಏನಾಗುತ್ತೆ, ನಾಟ್ ರಿಲೇಟೆಡ್ ಟು ಏನಾಗುತ್ತೆ ಈ ಕ್ವಶನ್ಸ್ಗೆ ಆಗುತ್ತೆ. ಅದಕ್ಕೆ ನಿಮ್ಮ ಉತ್ತರ ಏನಾಗುತ್ತೆ ಅಂದರೆ B ಇದಕ್ಕೆ ಉತ್ತರವಾಗಿರುವಂಥದ್ದು. ಅಂದರೆ ಈಗ ನಾವು 92nd ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಮೂಲಕ ನಾವು 2 ಆರ್ಟಿಕಲ್ ಇನ್ಸರ್ಟ್ ಮಾಡ್ತೀವಿ. ಒಂದು 75 ಸಬ್ ಕ್ಲಾಸ್ 1A ಆ್ಯಂಡ್ ಆರ್ಟಿಕಲ್ 164 1A ಅಂತ ನಾವು 2 ಮಾಡ್ತೀವಿ. ಈ 75 ಅನ್ನೋದು ಯೂನಿಯನ್ ಗೌರ್ಮೆಂಟ್ ರಿಲೇಟೆಡ್ ಮಾಡ್ತೀವಿ. 164 4 ಅನ್ನೋದು ನಾವು ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಇದನ್ನು ಮಾಡ್ತೀವಿ. ಟೋಟಲ್ ಎಷ್ಟಿರಬಾರ್ದು, ಕೌನ್ಸಿಲ್ ಆಫ್ ಮಿನಿಸ್ಟರ್ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ 15% ದಾಟಬಾರ್ದು. ಆ್ಯಂಡ್ ಆರ್ಟಿಕಲ್ 164 ಸಬ್ ಕ್ಲಾಸ್ 14 ಮೂಲಕ ಇನ್ಕ್ಲೂಡಿಂಗ್ CM 15% ದಾಟಬಾರ್ದು ಅನ್ನೋದು ಏನಾಗಿದೆ ಅಂತಂದರೆ ಇಲ್ಲಿ ಟ್ರಿಕ್ ಇರುವಂಥದ್ದು. ಜೊತೆಗೆ ಈಗ ಈ ಆರ್ಟಿಕಲ್ ಮೂಲಕ ಮಿನಿಮಮ್ ಒಬ್ಬ ಸ್ಟೇಟ್ ಲೆಜಿಸ್ಲೇಷನ್ ಕೌನ್ಸಿಲ್ದು ಏನು ಮಾಡೋದು, ಮಿನಿಮಮ್ 12 ಜನ ಆದರೆ ಇರಲೇಬೇಕು ಅನ್ನೋದು, ಇದಕ್ಕಿಂತ ಕಡಿಮೆ ಆಗ್ಬೋದು ಇನ್ನೊಂದು ಕ್ಲಾಸ್ ಇದೆ. ಆದರೆ ಇದು ಏನಾಗುತ್ತೆ ಅಂದರೆ ಲೋಕಸಭೆಗೆ ಅಪ್ಲೈ ಆಗೋದಿಲ್ಲ. ಸೊ ನಿಮಗೆ ಏನು ಕ್ವಶನ್ಸ್ ಕೊಟ್ಟಿದ್ದಾನೆ ಅಂತಂದರೆ, ಆರ್ಟಿಕಲನ್ನು ಏನು ಮಾಡ್ಕೊಂಡಿದ್ದಾನೆ ಅಂದರೆ 75 ಪ್ಲಸ್ ಸಬ್ ಕ್ಲಾಸ್ 1A ಆರ್ಟಿಕಲ್ ಕಂಟೆಂಟನ್ನು ಕೂಡ ಇದನ್ನು ಹಾಕ್ಕೊಂಡಿದ್ದಾನೆ. ಏನು ಮಾಡಿದ್ದಾನೆ, ಕಂಟೆಂಟನ್ನು ಚೇಂಜ್ ಮಾಡೋ ಮೂಲಕ ನಿಮ್ಗೆ ಏನು ಮಾಡಿದ್ದಾನೆ ಅಂತಂದರೆ ನಿಮ್ಮ ಆನ್ಸರ್ಸನ್ನು ತಪ್ಪು
ಮಾಡುವ ಪ್ರಯತ್ನವನ್ನು ಮಾಡಿಕೊಂಡಿದ್ದಾನೆ. ಓಕೆ, ಅದನ್ನೇ ನಾನು ಏನು ಮಾಡೋಣ, ಟೇಬಲ್ ಫಾರ್ಮಲ್ಲಿ ನಾನು ಇಲ್ಲಿ ಹಾಕೊಳ್ಳುವ ಪ್ರಯತ್ನವನ್ನು ಮಾಡಿಕೊಂಡಿದ್ದೀನಿ. ನೋಡಿ, ಇಲ್ಲಿ ಆರ್ಟಿಕಲ್ 75 ಸಬ್ ಕ್ಲಾಸ್ 1 ಏನು ಹೇಳುತ್ತಂದ್ರೆ ಯೂನಿಯನ್ ಗೌರ್ಮೆಂಟ್ ಬಗ್ಗೆ ಮಾತಾಡುತ್ತೆ. ಆರ್ಟಿಕಲ್ 164 ಪ್ಲಸ್ ಸಬ್ ಕ್ಲಾಸ್ ಏನಾಗುತ್ತೆ, ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಮಾತಾಡುತ್ತೆ. 91 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ 2003, ಇದು ಕೂಡ 91 ಕಾನ್ಸ್ಟಿಟ್ಯೂಷನ್ 2003. ನೋಡಿ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇನ್ಕ್ಲೂಡ್ ಚೀಫ್ ಮಿನಿಸ್ಟರ್ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ. 15% ದಾಟಬಾರ್ದು, ಇಲ್ಲೂ ಕೂಡ 15% ದಾಟಬಾರ್ದು. ಅಂದ್ರೆ ಮಿನಿಮಮ್ ಸ್ಟ್ರೆಂತ್ ಇರಬೇಕು. ಲೋಕಸಭೆಗೆ ಮಿನಿಮಮ್ ಸ್ಟ್ರೆಂತ್ ಇರಬೇಕು ಅಂತ ರೂಲ್ಸ್ ಇಲ್ಲ. ಆದರೆ ಇಲ್ಲಿ ಸ್ಟೇಟ್ ನೋಡಿ, ಇಲ್ಲಿ ನಮ್ಮ ಸ್ಟೇಟ್ ವಿಧಾನಸಭೆಗೆ ಮಿನಿಮಮ್ 12 ಜನ ಆದರೂ ಇರಲೇಬೇಕು. ಇದನ್ನು ಕೂಡ ನಿಮಗೆ ನೆಕ್ಸ್ಟ್ ಎಕ್ಸಾಮ್ಸ್ ಅಲ್ಲಿ ಸ್ಟೇಟ್ಮೆಂಟ್ ಮಾಡಿ ಏನು ಮಾಡಬಹುದು, ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತವೆ. ಇದನ್ನು ಕೂಡ ನೆನ್ಪಿಡುವ ಪ್ರಯತ್ನ ಮಾಡಿ. ನೆಕ್ಸ್ಟ್ ಇದನ್ನೇ ಸ್ವಲ್ಪ ರಿವಿಷನ್ ಫಾರ್ಮಲ್ಲಿ ಹಾಕೊಂಡಿದ್ದೀವಿ, ಏನೇನು ಡಿಸ್ಕಸ್ ಆಗುತ್ತೆ. ಈ ಟೇಬಲ್ ಅನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರೆ ದರ್ ಇಸ್ ಎ ಮೋರ್ ದೆನ್ ಇನಫ್. ಓಕೆ, ಈ ಚಾರ್ಟ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ನಾವು ಶೇರ್ ಮಾಡ್ತೀವಿ, ಒಂದ್ಸಾರಿ ಅದನ್ನು ರಿವೈಸ್ ಮಾಡಿ. ಓಕೆ, ಕ್ವಶನ್ ನಂಬರ್ 13 ನೋಡಿ. ಈ ಕ್ವಶನ್ಸ್ ಬಹಳಷ್ಟು ಡೆಪ್ತ್ ಆಗಿ ಇದೆ. ಇದಕ್ಕೆ ನೀವು ಆರ್ಟಿಕಲ್ ಯಾವಾಗ ನಾವು ಫಂಡಮೆಂಟಲ್ ರೈಟ್ಸ್ ಮತ್ತು DPSP ಆರ್ಟಿಕಲ್ಸ್ ಬರ್ತವೆ, ಅದನ್ನು ಸ್ವಲ್ಪ ನಾವು ಸಬ್ ಕ್ಲಾಸನ್ನು ಕೂಡ ನಾವು ಓದಬೇಕಾಗಿರೋದು ಅತ್ಯಂತ ಮಹತ್ವದಾಗಿದೆ. ಯಾಕಂದರೆ ಆ ಸಬ್ ಕ್ಲಾಸ್ಗಳನ್ನು ರೀಸೆಂಟಾಗಿ ಏನು ಡೆವಲಪ್ಮೆಂಟ್ ಆಗಿರ್ತದೆ ಅದನ್ನು ಕ್ಯಾಟರ್ ಮಾಡೋಕ್ಕೆ ಏನು ಮಾಡಿರ್ತೀವಿ ಅಂದರೆ ನಾವು ಆ ಆರ್ಟಿಕಲ್ಸನ್ನು ನಾವೇನು ಮಾಡಿ ಆ್ಯಡ್ ಮಾಡಿರ್ತೀವಿ. ಓಕೆ, ಸೊ ಇಷ್ಟು ಡೆಪ್ತಾಗಿ ನೀವು ಓದಬೇಕಾದ್ರೆ ಸ್ವಲ್ಪ ಅದಕ್ಕಾಗಿ ನಾವು ಇಂಟಿಗ್ರೇಟೆಡ್ ಟೆಸ್ಟ್ ಸೀರೀಸನ್ನು ನಾವು ಯಾಕೆ ತೊಗೊಂಡು ನೀವು ಓದಬೇಕಂದಾಗ, ನೀವು ಮೇನ್ಸ್ ಓದಬೇಕಂದ್ರೆ ಸ್ವಲ್ಪ ಭಾಳ ಡಿಟೇಲ್ ಆಗಿ ನೀವು ಓದಬೇಕಾಗತ್ತೆ. ಆ ನಾಲೆಜ್ ನಿಮಗೆ ಏನಾಗುತ್ತೆ ಅಂದರೆ ಫಿಲಿಮ್ಸಲ್ಲಿ ಹೆಲ್ಪ್ ಆಗುವ ಸಾಧ್ಯತೆ ಇರ್ತದೆ. ಇಲ್ಲಿ ನೋಡಿ, ಈ ಕ್ವಶನ್ಸ್ ಯಾವ ಆರ್ಟಿಕಲ್ಲು ಸ್ಟೇಟ್ಗೆ ಡೈರೆಕ್ಟ್ ಮಾಡ್ತದೆ ಹೊಸ ಸ್ಕೀಮನ್ನು ಜಾರಿಗೆ ಮಾಡಿ, ಹೊಸ ಪ್ಲಾನನ್ನು ಜಾರಿಗೆ ಮಾಡಿ. ಯಾಕೆಂದರೆ ಇನ್ಇಕ್ವಾಲಿಟಿಯನ್ನು ಮಿನಿಮೈಸ್ ಮಾಡೋಕ್ಕೆ ಮತ್ತು ಇನ್ಇಕ್ವಾಲಿಟಿ ಎಲಿಮಿನೇಷನ್ಸ್ ಮಾಡೋಕ್ಕೆ, ಯಾರಲ್ಲಿದೆ ಇಂಡಿವಿಜುವಲ್ ಅಲ್ಲದೆ ಇದು ಸಮಾಜದ ವಿವಿಧ ಗುಂಪುಗಳ ನಡುವೆ ನೀವು ಇನ್ಇಕ್ವಾಲಿಟಿನ ಕಡಿಮೆ ಮಾಡಬೇಕು ಮತ್ತು ಇನ್ಕಮ್ ಇನ್ಇಕ್ವಾಲಿಟಿ ಮಿನಿಮೈಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಯಾವ ಆರ್ಟಿಕಲ್ ಡಿಸ್ಕಸ್ ಮಾಡ್ತಾನೆ ಕೂಡ ಈ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಇದಕ್ಕೆ ಆರ್ಟಿಕಲ್ 38 ಸಬ್ ಕ್ಲಾಸ್ 2 ಏನು ಮಾಡುತ್ತೆ ಅಂತ ಡಿಸ್ಕಸ್ ಮಾಡ್ತಾ ಹೋಗುತ್ತೆ. ಸೊ ಇದು ಏನಿದೆ ಎಕ್ಸಾಕ್ಟ್ಲಿ ವರ್ಬ್ಯಾಟಮ್ ಅಲ್ಲಿ ಏನು ಮಾಡ್ಕೊಂಡಿದ್ದ ಕ್ವಶನ್ಸನ್ನು ಪಿಕ್ ಮಾಡಿದ್ದಾನೆ ಎಕ್ಸಾಮಿನರ್. ಓಕೆ, ಹಾಗಾದರೆ ಆರ್ಟಿಕಲ್ 38(1) ಸಬ್ ಕ್ಲಾಸ್ ಏನು ಮಾತಾಡೋದನ್ನು ತೆಗೆದುಕೊಂಡಾಗ ಈಗ ಇದು ಏನು ಸ್ಟೇಟ್ಸ್ಗೆ ಏನು ಪ್ರಮೋಷನ್ ವೆಲ್ಫೇರ್ ಆಫ್ ದ ಪೀಪಲ್ ಬೈ ಸೆಕ್ಯೂರಿಂಗ್ ಅಂದ್ರೆ ಸೋಷಿಯಲ್ ಆರ್ಡರ್ ಏನೇನು ಗೊತ್ತಾ, ಸೋಷಿಯಲ್ ಜಸ್ಟಿಸನ್ನು ನೀವೇನು ಮಾಡಿ ಅಂತಾರೆ ಪ್ರಮೋಟ್ ಮಾಡಿ, ಜಸ್ಟಿಸನ್ನು ಪ್ರಮೋಟ್ ಮಾಡಿ, ಎಕನಾಮಿಕ್ ಜಸ್ಟಿಸು, ಸೋಷಿಯಲ್ ಜಸ್ಟಿಸು ಆ್ಯಂಡ್ ಪೊಲಿಟಿಕಲ್ ಜಸ್ಟಿಸನ್ನು ಏನು ಮಾಡಿ ಅಂದರೆ ನೀವು ಪ್ರಮೋಷನ್ಸ್ ಮಾಡಬೇಕು ಅನ್ನೋದು ಆರ್ಟಿಕಲ್ 38 ಸಬ್ ಕ್ಲಾಸ್ 1 ಮಾತಾಡುತ್ತೆ. ಆದರೆ ಇದರಲ್ಲಿ ಆರ್ಟಿಕಲ್ 38 ಸಬ್ ಕ್ಲಾಸ್ 1ನಲ್ಲಿ ಎಕ್ಸ್ಪ್ಲಿಸಿಟ್ಲಿ ಏನಾಗುತ್ತಂದರೆ ಸ್ಪೆಸಿಫಿಕ್ಲಿ ಎಲ್ಲಿ ನೀವು ಮಿನಿಮೈಸ್ ಆಫ್ ಇನ್ಇಕ್ವಾಲಿಟಿ ಇನ್ ಇನ್ಕಮ್ ಆ್ಯಂಡ್ ಸ್ಟೇಟಸಲ್ಲಿ ಮೆನ್ಷನ್ ಮಾಡಿಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆ, ಎಲಿಮಿನೇಷನ್ ಏನಾಯಿತು ಅಂದರೆ ಆಪ್ಷನ್ಸ್ 1 ಎಲಿಮಿನೇಷನ್ ಆಯಿತು. ಓಕೆನಾ, ಆಪ್ಷನ್ಸ್ ಎಲಿಮಿನೇಷನ್ ಆಟೋಮೆಟಿಕ್ ಏನಾಗುತ್ತೆ ಅಂದರೆ ಆಪ್ಷನ್ಸ್ 1 ಎಲಿಮಿನೇಷನ್ ಆಯ್ತು ಅಂದರೆ ಆಪ್ಷನ್ 3 ಕೂಡ ಏನಾಗುತ್ತೆ ಎಲಿಮಿನೇಷನ್ ಆಗುತ್ತೆ. ನೀವು 50% ನಿಮಗೆ ಏನಾದರೂ ಗೊತ್ತಿದೆ, ಆಲ್ರೆಡಿ 2 ನಿಮಗೆ ಗೊತ್ತಿದ್ರೆ ನೀವು ಆನ್ಸರ್ನ ಹಾಕ್ತೀರಾ, ಇಲ್ಲ ಅಂತಂದರೆ ಈ ಎರಡರಲ್ಲಿ ನಿಮಗೆ ಕನ್ಫ್ಯೂಷನ್ ಆಗ್ತದೆ. ಆರ್ಟಿಕಲ್ 39 ಏನು ಡಿಸ್ಕಸ್ ಮಾಡುತ್ತೆ ನಿಮಗೆ ಗೊತ್ತಿರಲಿ. ಆರ್ಟಿಕಲ್ ಈಗ ಲೇ ಡೌನ್ ಮಾಡುತ್ತೆ, ಅಡಾಪ್ಟ್ ಏನು ಗೊತ್ತಾ, DPSP ಇದು ಅಡ್ವೊಕೇಟ್ ಲೆವಲಿಹುಡ್ ಒದಗಿಸೋದು, ಈಕ್ವಲ್ ಪೇಯನ್ನು ಒದಗಿಸೋದು, ಪ್ರಿವೆನ್ಷನ್ ಆಫ್ ಇದು ಕಾನ್ಸಂಟ್ರೇಷನ್ ಆಫ್ ಹೆಲ್ತ್ ಅನ್ನು ಏನು ಮಾಡೋದು, ಪ್ರಿವೆಂಟ್ ಮಾಡೋದು, ಪ್ರೊಟೆಕ್ಷನ್ ಆಫ್ ವರ್ಕರ್ಸ್ ಇದು ಮಾಡೋದು, ಇವೆಲ್ಲವರ ಕುರಿತು ಆರ್ಟಿಕಲ್ 39 ಡಿಸ್ಕಸ್ ಮಾಡುತ್ತೆ. ಆರ್ಟಿಕಲ್ 39 ಎದ್ರ ಬಗ್ಗೆ ಡಿಸ್ಕಸ್ ಮಾಡುತ್ತೆ ಅಂದರೆ ಅಡ್ವೊಕೇಟ್ ಲೆವಲಿಹುಡ್ ಒದಗಿಸಬೇಕು, ಈಕ್ವಲ್ ಪೇಯನ್ನು ಒದಗಿಸಬೇಕು ಮತ್ತು ಕಾನ್ಸಂಟ್ರೇಷನ್ ಆಫ್ ಹೆಲ್ತ್ ಅನ್ನು ಏನು ಮಾಡಬೇಕಂದ್ರೆ ಪ್ರಿವೆನ್ಷನ್ಸ್ ಮಾಡಬೇಕು ಆ್ಯಂಡ್ ವರ್ಕರ್ಸ್ಗಳನ್ನು ಪ್ರೊಟೆಕ್ಷನ್ಸ್ ಮಾಡಬೇಕಾಗಿರೋದು ಆರ್ಟಿಕಲ್ 39 ಮಾತಾಡುತ್ತೆ. ತಮಗೆಲ್ಲ ಗೊತ್ತಿರುವ ಹಾಗೆ ಗೊತ್ತಿದೆ DPSP ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಭಾವಿಸ್ಕೊಂಡಿದ್ದೀನಿ. DPSP ಓಕೆನಾ, ಇದು ಪಾರ್ಟ್ 4 ಅಲ್ಲಿ ನಮಗೇನಾಗುತ್ತಂದ್ರೆ ನಾವು ಡಿಸ್ಕಸ್ ಮಾಡ್ತೀವಿ DPSP ಅನ್ನ. ಇದನ್ನ ಅಂಬೇಡ್ಕರ್ ಅವರು ನಾವೆಲ್ ಫೀಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರೀತಾರೆ. ಈ DPSP ಆರ್ಟಿಕಲ್ ಯಾವುದು, ಆರ್ಟಿಕಲ್ 36 ಇಂದ ನಿಮಗೇನಾಗುತ್ತೆ ಅಂದರೆ 51 ಬಗ್ಗೆ DPS ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅನ್ನೋದು ಕೂಡ ನಿಮಗೆ ಗೊತ್ತಿಲ್ಲ. ಆ್ಯಂಡ್ ಇದೆ ಈ ನಾನ್ ಜಸ್ಟಿಸೇಬಲ್ ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಯಾಕಂದರೆ ಈ ಫೀಚರ್ಸ್ಗಳನ್ನು ಕ್ವಶನ್ಸಲ್ಲಿ ರಿಪೀಟೆಡ್ ಆಗಿ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಆ್ಯಂಡ್ ತಮಗೆಲ್ಲ ಗೊತ್ತಿರುವ ಹಾಗೆ ಇದನ್ನು ನಾವು 3 ಭಾಗವಾಗಿ ನಾವು ವಿಂಗಡಣೆ ಮಾಡ್ತೀವಿ. ಗಾಂಧಿಯನ್ ಪ್ರಿನ್ಸಿಪಲ್, ಸೋಷಿಯಲಿಸ್ಟ್ ಮತ್ತು ಲಿಬರಲ್ ಪ್ರಿನ್ಸಿಪಲ್ ಅಂತ ಕೂಡ ನಾವು ಡಿಸ್ಕಸ್ ಮಾಡ್ತೀವಿ. ಇದು ಕ್ಲಾಸಿಫಿಕೇಶನ್ಸ್ ಮಾಡ್ತೀವಿ ಅನ್ನೋದು ಗೊತ್ತಿರಲಿ. ಆ್ಯಂಡ್ ನೋಡಿ ಆರ್ಟಿಕಲ್ 38, 39 ಸಬ್ ಕ್ಲಾಸ್ A, 41, 42, 43, 43 ಸಬ್ ಕ್ಲಾಸ್
ಕ್ಲಾಸ್ ಎ 47 ಈ ಎಲ್ಲ ಏನು ಆರ್ಟಿಕಲ್ 3 ಗಾಂಧಿಯನ್ ಪ್ರಿನ್ಸಿಪಲ್ಲು, ಲಿಬ್ರಲ್ ಪ್ರಿನ್ಸಿಪಲ್ಲು ಮತ್ತು ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ ಅಥವಾ ಇದು ಸಬ್ ಕ್ಲಾಸ್ ಸಹಿತ ನೀವೇನು ಮಾಡಿ ಅಂದರೆ ಹೋಮ್ವರ್ಕ್ ಮಾಡುವ ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ. ಯಾಕಂದರೆ ರಿಪೀಟೆಡ್ ಆಗಿ ಎಕ್ಸಾಮ್ನಲ್ಲಿ ಈ ಟಾಪಿಕ್ಸನ್ನು ನಿಮಗೆ ಕೇಳ್ಕೊಂಡಿದ್ದಾನೆ. ಓಕೆ, ಆ್ಯಂಡ್ ಇಲ್ಲಿ ನಾವೇನು ಮಾಡ್ಕೊಂಡಿವಿ ಅಂದರೆ ಆರ್ಟಿಕಲ್ 38 ಬಗ್ಗೆ ಭಾಳ ಡೀಟೇಲ್ ಆಗಿ ಹಾಕೊಳ್ಳೋ ಪ್ರಯತ್ನ. ಆರ್ಟಿಕಲ್ 31 ಸಬ್ ಕ್ಲಾಸ್ ಏನು ಹೇಳುತ್ತೆ, 32 38 ಸಬ್ ಕ್ಲಾಸ್ 2 ಏನು ಹೇಳುತ್ತೆ, ಇಂಪಾರ್ಟೆಂಟ್ ಕೇಸಸ್ ಏನದಾವೆ, ನೆಕ್ಸ್ಟ್ ಏನಿದೆ DPSP ಬಗ್ಗೆ ನೋಡಿ, ಗಾಂಧಿಯನ್ ಪ್ರಿನ್ಸಿಪಲ್ ಯಾವುದು, ನೆಕ್ಸ್ಟ್ ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ ಯಾವುದು, ಗಾಂಧಿಯನ್ ಪ್ರಿನ್ಸಿಪಲ್ ಯಾವುದು, ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಿಮಗೆ ಲಿಬ್ರಲ್ ಇಂಟೆಲೆಕ್ಚುಯಲ್ ಪ್ರಿನ್ಸಿಪಲ್ ಯಾವುದು, ಈ ಎಲ್ಲವನ್ನು ಕೂಡ ನಾವೇನು ಮಾಡ್ಕೊಂಡಿವಿ ಅಂದರೆ ಇಲ್ಲಿ ಹಾಕೊಳ್ಳುವ ಪ್ರಯತ್ನವನ್ನು ಮಾಡ್ಕೊಂಡಿದ್ದೀವಿ. ಇದನ್ನು ನೀವೇನು ಮಾಡಿ ಅಂತಂದರೆ ಈ ಡಿಸೈನ್ಸ್ಗಳು ಈ ಪೇಜಸ್ಗಳೆಲ್ಲ ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅವೈಲೇಬಲ್ ಆಗುತ್ತೆ. ಓಕೆ, ಕ್ವಶನ್ ನಂಬರ್ 14 ನೋಡಿ, ವೆರಿ ಇಂಪಾರ್ಟೆಂಟ್. ರಿವರ್ ಸಿಸ್ಟಮ್ ಅನ್ನೋದು ಒನ್ ಆಫ್ ದ ಕೋರ್ ಏರಿಯಾ ಆಫ್ ಎಕ್ಸಾಮಿನರು. ಓಕೆನಾ, ರಿವರ್ ಸಿಸ್ಟಮ್ ಬಗ್ಗೆ ನೀವು ಮ್ಯಾಪ್ ಬೇಸ್ಡ್ ಪ್ರಿಪರೇಷನ್ಸ್ ಭಾಳ ಕರೆಕ್ಟಾಗಿ ನೀವು ಮಾಡಬೇಕಾಗತ್ತೆ. ಓಕೆ, ಮೊಯಾರ್ ರಿವರ್ ಫ್ಲೋ ಬಾರ್ಡರ್ ಆಫ್ ಕರ್ನಾಟಕ ಆ್ಯಂಡ್ ತಮಿಳುನಾಡು ಅಂತ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಕರೆಕ್ಟ್ ಇದು ಮೊಯಾರ್ ರಿವರ್ ನೋಡಿ ನೀಲಗಿರಿ ಹಿಲ್ಸಲ್ಲಿ ಏನಾಗುತ್ತೆ ಅರ್ಜಿನೇಟ್ ಆಗುತ್ತೆ. ಆ್ಯಂಡ್ ಕರ್ನಾಟಕ ಮತ್ತು ತಮಿಳುನಾಡು ಏನಾಗುತ್ತೆ ಅಂದರೆ ಬಾರ್ಡರ್ ಮೂಲಕ ಏನಾಗುತ್ತೆ ಅಂದರೆ ಹರಿಯುತ್ತದೆ. ಆ್ಯಂಡ್ ಇಲ್ಲಿ ಭವಾನಿ ರಿವರ್ನ ಇದೇನು ಮಾಡ್ತಾನೆ, ಭವಾನಿ ರಿವರ್ ಸೇರುವ ಮುನ್ನ ಏನಾಗುತ್ತೆ ಅಂದರೆ ಕರ್ನಾಟಕ ಮತ್ತು ತಮಿಳುನಾಡು ಬಾರ್ಡ್ರಲ್ಲಿ ಹರಿಯುತ್ತದೆ. ಆ್ಯಂಡ್ ಇದು ಏನಾಗುತ್ತೆ ಅಂದರೆ ಕಾವೇರಿ ನದಿ ಇದೆಯಲ್ಲ, ಕಾವೇರಿ ನದಿಯ ಇದು ಟ್ರಿಬ್ಯೂಟರಿ ಆಗಿರೋದು ಮೊಯಾರ್ ರಿವರ್ ಅನ್ನೋದು ನಿಮಗೆ ಕ್ಲಾರಿಟಿ ಇರಲಿ. ಓಕೆ, ನೆಕ್ಸ್ಟ್ ನೋಡಿ, ಪಾಲಾರ್ ಈಸ್ ಎ ಟ್ರಿಬ್ಯೂಟರಿ ಆಫ್ ಕಾವೇರಿ ಅಂತ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಓಕೆನಾ, ಪಾಲಾರ್ ಅನ್ನೋದು ನೋಡಿ, ಪಾಲಾರ್ ರಿವರ್ ಅನ್ನೋದು ಟ್ರಿಬ್ಯೂಟರಿ, ಇದು ಕಾವೇರಿ ನದಿಯ ಉಪನದಿ ಅಲ್ಲ, ಇದು ಟ್ರಿಬ್ಯೂಟರಿ ಅಲ್ಲ. ಯಾಕಂದರೆ ಇದು ನಂದಿ ಹಿಲ್ಸ್ನಲ್ಲಿ ಏನಾಗುತ್ತೆ ಅಂದರೆ ನಂದಿ ಹಿಲ್ಸ್ ಆರ್ಜಿನೇಟ್ ಆಗಿ ಕರ್ನಾಟಕ AP ಮತ್ತು ತಮಿಳುನಾಡಿನಲ್ಲಿ ಹರಿದು ಡೈರೆಕ್ಟ್ ಏನಾಗುತ್ತೆ ಅಂದರೆ ಬೇ ಆಫ್ ಬೆಂಗಾಲ್ಗೆ ಇದು ಏನಾಗುತ್ತೆ ಅಂದರೆ ಸೇರುತ್ತೆ. ಓಕೆ, ಇದು ಇಂಡಿಪೆಂಡೆಂಟ್ ಈಸ್ಟ್ ಫ್ಲೋಯಿಂಗ್ ರಿವರ್ ಅಂತ ನಾವು ಇದನ್ನು ಕರಿತೀವಿ. ಯಾರು ಇಂಡಿಪೆಂಡೆಂಟ್ ಈಸ್ಟ್ ಫ್ಲೋಯಿಂಗ್ ರಿವರ್ ಅಂತ ಇದನ್ನು ಪಾಲಾರ್ ರಿವರ್ ಅನ್ನು ಕರಿತೀವಿ. ಈ ಕ್ಲಾರಿಟಿ ನಿಮಗಿದ್ರೆ ಏನಾಗುತ್ತೆ ಅಂದರೆ ನೋಡಿ, ಅಟ್ಲೀಸ್ಟ್ ನಿಮ್ಗೆ ಏನಾಗುತ್ತೆ ಆಪ್ಷನ್ಸ್ 2 ಏನಂದರೆ ಎಲಿಮಿನೇಷನ್ ಆಯಿತು. ಓಕೆ, ಆಲ್ ಸ್ಟೇಟ್ಮೆಂಟ್ ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆನಾ, ಓನ್ಲಿ ಸ್ಟೇಟ್ಮೆಂಟ್ಸ್ ಆಗ್ಬೋದು, ಒಂದು ಸ್ಟೇಟ್ಮೆಂಟ್ ಆಗೋ ಗೊತ್ತಿಲ್ಲ. ನೀವು 25% ಏನಾಗಿದೆ ಅಂದರೆ ಈಗ ನೀವು ಏನು ಮಾಡಿದೆ ಅನ್ಸೈಡ್ ಡ್ರೈವ್ ಮಾಡಿದೆ, 75% ನೀವಿನ್ನು ಡ್ರೈವ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಕಾಂಜ್ರಾ ರಿವರ್ ಈಸ್ ಎ ಟ್ರಿಬ್ಯೂಟರಿ ಆಫ್ ಮಂಜಿರಾ ಆ್ಯಂಡ್ ಮಂಜಿರಾ ಈಸ್ ಎ ಟ್ರಿಬ್ಯೂಟರಿ ಆಫ್ ಗೋದಾವರಿ ಅಂತ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಅಂದರೆ ಇಲ್ಲಿ ಸ್ವಲ್ಪ ನೀವು ಮ್ಯಾಪ್ ಮೂಲಕ ತೋರಿಸಿದ್ರೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಕಾರಂಜ ನದಿ ಏನಿದೆ ನೋಡಿ, ಆ ಕಾರಂಜ ನದಿ ಏನಿದೆ ಅಂದರೆ ಇದ್ರ ಮಂಜಿರಾ ನದಿ ಉಪನದಿಯಾಗಿದೆ. ಈ ಮಂಜಿರಾ ನದಿಯು ಗೋದಾವರಿಯ ಉಪನದಿಯಾಗಿದೆ ಅಂತ ಕ್ವಶನ್ಸ್ ಅನ್ನ ಕೇಳಿದ್ದಾನೆ. ಕರೆಕ್ಟ್ ಇದೆ ನೋಡಿ, ಈ ಕಾರಂಜ ನದಿ ಏನಾಗುತ್ತೆ ಅಂದರೆ ಇಲ್ಲಿ ಮೇಲಿಂದ ಬರೋದು ಮಂಜಿರಾ ರಿವರ್ ಅನ್ನ ಸೇರುತ್ತೆ, ಅದು ಗೋದಾವರಿ ಮುಂದೆ ಬಂದು ಏನಾಗುತ್ತೆ ಅಂದರೆ ಗೋದಾವರಿ ನದಿಗೆ ಸೇರುತ್ತೆ ಅನ್ನೋದು ಕೂಡ ಇಲ್ಲಿ ನೀವು ತಿಳ್ಕೊಬೋದಾಗಿದೆ. ಸ್ವಲ್ಪ ಈಗ ಏನಾಗುತ್ತೆ ಅಂದರೆ ಈ ಇಂಗ್ಲೀಷಲ್ಲಿ ವರ್ಡ್ಸ್ಗಳನ್ನು ನಾವು ಕನ್ನಡದಲ್ಲಿ ವರ್ಡ್ಸ್ ಪ್ರೊನೌನ್ಸಿಯೇಷನ್ ಮಾಡೋದಕ್ಕೆ ಡಿಫ್ರೆನ್ಸ್ ಆಗ್ತಾ ಹೋಗ್ತದೆ. ಸ್ವಲ್ಪ ಅದನ್ನು ನೀವು ಅಡ್ಜಸ್ಟ್ ಮಾಡ್ತೀರಿ ಅಂತ ಭಾವಿಸ್ಕೊಂಡ್ರಿ. ಇಲ್ಲಿ ಕಾರಂಜ ನದಿ ಏನಾಗುತ್ತದೆ ಟ್ರಿಬ್ಯೂಟರಿ ಆಫ್ ಮಂಜಿರಾ ನದಿಯ ಉಪನದಿ. ಈ ಮಂಜಿರಾ ನದಿ ಏನಾದರೆ ಗೋದಾವರಿಯ ಉಪನದಿ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ. ಮಂಜಿರಾ ರಿವರ್ ಗೋದಾವರಿಯ ಉಪನದಿಯಾಗಿದೆ ಆ್ಯಂಡ್ ಕಾರಂಜ ರಿವರ್ ಏನಾದರೆ ಮಂಜಿರಾ ರಿವರ್ನ ಉಪನದಿಯಾಗಿದೆ. ಈ ಕ್ಲಾರಿಟಿ ನಿಮಗಿದ್ರೆ ಮೋರ್ ದಿನ ಫೇಕ್ ಆಗೋದಕ್ಕಾಗಿ ಸಿ ಆಲ್ಸೋ ಕರೆಕ್ಟ್ ಅನ್ನೋದು ನಿಮಗೆ ಗೊತ್ತಿರಲಿ. ಉತ್ತರ ಪಿನಾಕಿನಿ ನದಿಯನ್ನ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಿದಾನೆ. ಉತ್ತರ ಪಿನಾಕಿನಿಯನ್ನ ನಾವೇನ್ ಮಾಡ್ತೀವಿ ಅಂದ್ರೆ ನಾರ್ತ್ ಪಿನಾಕಿನಿ ಮತ್ತು ಪೆನ್ನಾರ್ ರಿವರ್ ಅಂತ ಕೂಡ ಕರಿತೀವಿ. ಇದನ್ನು ಕೂಡ ಎಲ್ಲಿ ಆರಿಜಿನೇಟ್ ಆಗುತ್ತೆ ಅಂದ್ರೆ ನಂದಿದುರ್ಗದಲ್ಲಿ ಕರ್ನಾಟಕದಲ್ಲಿ ಆರಿಜಿನೇಟ್ ಆಗುತ್ತೆ. ಅದಾದ ನಂತರ ಏನಾಗುತ್ತೆ ಅಂದ್ರೆ ಕರ್ನಾಟಕ ಆಂಧ್ರ ಪ್ರದೇಶ ಮೂಲಕ ಹೋಗಿ ಬೇ ಆಫ್ ಬೆಂಗಾಲ್ಗೆ ಸೇರಿತು ಅನ್ನೋದು ಕೂಡ ನಿಮಗೆ ನೆನಪಿರಲಿ. ಅಂದರೆ ಇಲ್ಲಿ ನೋಡಿ, ಈ ಕ್ವಶನ್ ಅನ್ನು ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಬಹಳ ಭಾವಿಸ್ಕೊಂಡಿದ್ದೀನಿ ನಾನು. ಇಲ್ಲಿ ಏನು ಕ್ವಶನ್ಸ್ ಕೇಳಿದ್ದಾನೆ ನಿಮಗೆ, ಫಸ್ಟ್ ನೋಡಿ ಎಲ್ಲಿ ಅರ್ಜಿನೆ ಆಗ್ತಾ ಇದೆ ಅನ್ನೋದು ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಮತ್ತು ಯಾವ ಸ್ಟೇಟ್ಸ್ ಮೂಲಕ ಹರಿತಿದೆ ಅನ್ನೋದು ಕೂಡ ಕ್ವಶನ್ಸ್ ಕೇಳಿದ್ದಾನೆ. ನೆಕ್ಸ್ಟ್ ಯಾವ ನದಿಯ ಉಪನದಿಯಾಗಿ ಟ್ರಿಬ್ಯೂಟರಿ ಅನ್ನೋದು ಕೂಡ ಈ ಮೂರು ಕಾನ್ಸೆಪ್ಟ್ ಮೇಲೆ ಮರ್ಜ್ ಮಾಡಿ ನಿಮಗೇನು ಕ್ವಶನ್ಸ್ ಕೇಳಿದ್ದಾನೆ ಅಂದರೆ ಮರ್ಜ್ ಮಾಡಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಸೊ ನೀವು ರಿವರ್ ಸಿಸ್ಟಮ್ ಅನ್ನ ಪ್ರಿಪರೇಷನ್ಸ್ ಮಾಡಬೇಕಾದ್ರೆ ಫಸ್ಟ್ ಎಲ್ಲಿ ಆರ್ಜಿನ್ ಆಗ್ತಾ ಇದೆ ಮತ್ತು ಯಾವ್ಯಾವ ಸ್ಟೇಟ್ಸ್ ಮೂಲಕ ಹರಿತಾ ಇದೆ, ಅದರ ಉಪನದಿಗಳು ಯಾವ್ಯಾವು, ಮತ್ತು ಅದ್ರ ಮೇಲೆ ಯಾವುದಾದ್ರೂ ಡ್ಯಾಮ್ಸ್ ಅದಾವ ಅಥವಾ ಮತ್ತು ಗೌರ್ಮೆಂಟ್ ಏನಾದರೂ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೇನೆ ಈ 5 ರಿಂದ 6 ಆ್ಯಂಗಲ್ಸ್ ಅಲ್ಲಿ ನೀವೇನು ಮಾಡಿ ಅಂದರೆ ಒಂದು ರಿವರ್ ಸಿಸ್ಟಮ್ ಅನ್ನ ನೀವು ಪ್ರಿಪರೇಷನ್ಸ್ ಮಾಡಿ. ಆ್ಯಂಡ್ ಇನ್ನೊಂದೇನು ಮಾಡಿ ಅಂದರೆ ಮ್ಯಾಪ್ ಮೂಲಕ ಪ್ರಿಪರೇಷನ್ಸ್ ಮಾಡಿದರೆ ಸ್ಪೆಷಲಿ ಜಿಯೋಗ್ರಫಿಯನ್ನ ನಿಮಗೇನಾಗುತ್ತೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆ, ಅದನ್ನು ನೀವು ಮಾಡ್ತೀರಂತ ನಾನು ಭಾವಿಸ್ಕೊಳ್ತೀನಿ. ಓಕೆ, ಆ್ಯಂಡ್ ಇಲ್ಲಿನೂ ಕೂಡ ನಾನು ಕೊಟ್ಕೊಂಡಿದ್ದೀನಿ. ಇಲ್ಲಿ ಅದೇ
ಸೇಮ್ ಒಂದು ಟೇಬಲ್ ವೈಸ್ ಕೊಟ್ಕೊಂಡಿದ್ದೀನಿ. ಫಸ್ಟ್ ಆಪ್ಷನ್ಸು, ಸೆಕೆಂಡ್ ಆಪ್ಷನ್ಸು, ಥರ್ಡ್ ಆಪ್ಷನ್ಸು, ಫೋರ್ತ್ ಆಪ್ಷನ್ಸು. ನೆಕ್ಸ್ಟ್ ಏನು ಗೊತ್ತಾ, ಯಾವ್ಯಾವ ನದಿಗಳು, ಮೊಯಾರ್ ರಿವರು, ಪಾಲಾ ರಿವರು, ಕಾಂಜರಾ ರಿವರ್, ಮಂಜಿರಾ ಮತ್ತು ಉತ್ತರ ಪಿನಾಕಿನ ಬಗ್ಗೆ ಅವ್ರ ಟ್ರಿಬ್ಯೂಟರೀಸ್ಗಳು ಮತ್ತು ಡೀಟೇಲ್ಸ್ ಬಗ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಈ PPT ಏನಿದೆ ನಿಮಗೆ ಕ್ಲಾಸ್ ರೂಮಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ. ಅದ್ರ ಬಗ್ಗೆ ವ್ಯತ್ಯಯ ಪಡುವ ಅವಶ್ಯಕತೆ ಇಲ್ಲ. ಓಕೆ, ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. ಓಕೆ, ಕ್ವಶನ್ ನಂಬರ್ 15 ನೋಡಿ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಅಟ್ಮಾಸ್ಫಿಯರ್ ಅಂತ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಅಟ್ಮಾಸ್ಫಿಯರ್ ಬಗ್ಗೆ ನಿಮಗೆ ಕ್ವಶನ್ ಇದೆ. ಅದನ್ನು ಬೇಸಿಕ್ ಆಸ್ಪೆಕ್ಟ್ಸ್ಗಳನ್ನು ಭಾಳ ಡೀಟೇಲ್ ಆಗಿ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಯಾರು ನೀವು ರಿವಿಷನ್ ಮಟೀರಿಯಲ್ ಓದ್ತೀರಾ ಅವರು ಹಾಗೆ ಹೊಡ್ಸ್ಕೊಂಡು ಹೋಗೋದು ಗ್ಯಾರಂಟಿ ಈ ಕ್ವಶನ್ಸಲ್ಲಿ. ಓಕೆ, ಈಗ ಹೋಮೋಸ್ಪಿಯರ್ ಏನಂದರೆ ಹೋಮೋಸ್ಪಿಯರು ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್ ಮತ್ತು ಮೆಸೋಸ್ಪಿಯರ್ನ ಒಳಗೊಂಡಿದೆ ಅಂತ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ನಿಮ್ಗೆ ಹೋಮೋಸ್ಪಿಯರ್ ಅಂದರೆ ಗೊತ್ತಿರಬೇಕು ಮೊದಲು, ಅದು ಒಳಗೊಂಡಿರೋದು ಆಮೇಲೆ, ಹೌದಲ್ವಾ? ನೋಡೋಣ ಒಂದ್ಸರಿ ನಾನು ಇಲ್ಲಿ ಡೀಟೇಲ್ ಎಕ್ಸ್ಪ್ಲೇನ್ ಹಾಕೊಳ್ಳೋ ಪ್ರಯತ್ನವನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಹೋಮೋಸ್ಪಿಯರ್ ಏನಾಗುತ್ತಂದ್ರೆ 0 ಇಂದ 80 ರಿಂದ 85 ಕಿಲೋಮೀಟರ್ ಪ್ರದೇಶವನ್ನು ನಾವು ಹೋಮೋಸ್ಪಿಯರ್ ಅಂತ ಕರಿತೀವಿ. ಇದನ್ನ ಅಟ್ಮಾಸ್ಫಿಯರ್ನ ಲೋವರ್ ಪಾರ್ಟ್ ಅಂತ ಕೂಡ ಇದನ್ನು ನಾವು ಕರಿತೀವಿ. ಇದು ಇಲ್ಲಿ ಎಲ್ಲ ರೀತಿಯ ಗ್ಯಾಸಸ್ಗಳು ಮಿಸ್ ಆಗ್ತಾವೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಇದು ಯಾವ್ಯಾವ ಹೋಮೋಸ್ಪಿಯರ್ ಏನೇ ಒಳಗೊಂಡಿರ್ತದೆ ಅಂದರೆ, ಈಗ ಟ್ರೋಪೋಸ್ಪಿಯರ್ 0 ಇಂದ 12 ಅಥವಾ 18 ಕಿಲೋಮೀಟರ್ ಇರುವಂಥ ಟ್ರೋಪೋಸ್ಪಿಯರನ್ನು ಮತ್ತು ಸ್ಟ್ರಾಟೋಸ್ಪಿಯರ್ 12 ರಿಂದ 50 ಕಿಲೋಮೀಟರ್ ಹೊಂದಿರುವಂಥ ಸ್ಟ್ರಾಟೋಸ್ಪಿಯರನ್ನು ಮತ್ತು 50 ರಿಂದ 80 ಕಿಲೋಮೀಟರ್ ಮೆಸೋಸ್ಪಿಯರ್ನ ಒಳಗೊಂಡಿರುವಂಥ ಅಂಶವನ್ನು ನಾವು ಹೋಮೋಸ್ಪಿಯರ್ ಅಂತ ಕರಿತೀವಿ. ಫಸ್ಟ್ ಸ್ಟೇಟ್ಮೆಂಟ್ ಇದೆ ನಿಮಗೇನೆಂದರೆ ಕರೆಕ್ಟ್ ಇದೆ ಅನ್ನೋದು ನಿಮಗೆ ಗೊತ್ತಿರಲಿ. ಯಾವ್ಯಾವ ಅಂದರೆ ಸ್ಟ್ರಾಟೋಸ್ಪಿಯರು, ಟ್ರೋಪೋಸ್ಪಿಯರು, ಸ್ಟ್ರಾಟೋಸ್ಪಿಯರು ಮತ್ತು ಮೆಸೋಸ್ಪಿಯರು, ಈ 3 ಒಳಗೊಂಡ ವಲಯವನ್ನು ನಾವು ಹೋಮೋಸ್ಪಿಯರ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ, ಓಝೋನ್ ಲೇಯರ್ ಪ್ರೆಸೆಂಟ್ ಇನ್ ದ ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ. ಕರೆಕ್ಟಾ? ಇದನ್ನು ಕೂಡ ಆಪ್ಷನ್ಸ್ ಕೂಡ ಕರೆಕ್ಟ್ ಇದೆ. ನೋಡಿ, ಓಝೋನ್ ಲೇಯರ್ ಇಲ್ಲಿ ಅಂದರೆ ಈ ಸ್ಟ್ರಾಟೋಸ್ಪಿಯರ್ ಅಂದರೆ ಸ್ಟ್ರಾಟೋಸ್ಪಿಯರ್ನಲ್ಲಿ 20 ರಿಂದ 30 ಕಿಲೋಮೀಟರ್ ಆಲ್ಟಿಟ್ಯೂಡ್ನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಓಝೋನ್ ಲೇಯರನ್ನು ನಾವು ಕಾಣ್ತೀವಿ. ಇದು ಹಾರ್ಮ್ಫುಲ್ ಇರುವಂತಹ UV ಕಿರಣಗಳನ್ನು, ರೇಡಿಯೇಷನ್ ಸನ್ನಿಂದ ಏನು ಬರ್ತವೆ ಅದನ್ನು ಕೂಡ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತದೆ. ಅದನ್ನು ಕೂಡ ನಿಮಗೆ ಗೊತ್ತಿರಲಿ. ಓಕೆ, ಸ್ಟೇಟ್ಮೆಂಟ್ 3ರಲ್ಲಿ ಮೆಸೋಸ್ಪಿಯರ್ ಇದು ಕೋಲ್ಡೆಸ್ಟ್ ಪೋರ್ಷನ್ ಆಫ್ ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಮೆಸೋಸ್ಪಿಯರ್ನ ಅತ್ಯಂತ ಶೀತ ವಲಯ, ಕೋಲ್ಡ್ ವಲಯ ಅಂತ ಕೂಡ ಕರಿತೀವಿ. ಅದನ್ನು ಕೂಡ ಇಲ್ಲಿ ನೋಡ್ಕೊಂಡಾಗ ನೋಡಿ, ಮೆಸೋಸ್ಪಿಯರ್ ಏನಾಗುತ್ತೆ ಅಂದರೆ ಈ ಟೆಂಪ್ರೇಚರ್ ಡಿಕ್ರೀಸ್ ಆಗುತ್ತೆ. ಯಾಕೆ ಇದನ್ನು ಮೆಸೋಸ್ಪಿಯರ್ ನಾವು ಕೋಲ್ಡ್ ವಲಯ ಅಂತ ಕರಿತೀವಿ? ಟೆಂಪ್ರೇಚರ್ ಇನ್ಕ್ರೀಸ್ ಆದಂಗೆ ಏನಾಗುತ್ತೆ, ಟೆಂಪ್ರೇಚರ್ ಏನಾಗುತ್ತೆ, ಅಲ್ಟಿಟ್ಯೂಡ್ ಮೇಲೆ ಹೊಂದಿದೆ ಟೆಂಪ್ರೇಚರ್ ಡಿಕ್ರೀಸ್ ಆಗ್ತಾ ಹೋಗ್ತದೆ. ರೀಚಸ್ -9 ಹೆಚ್ಚು ಕಡಿಮೆ -90 ಡಿಗ್ರಿ ಸೆಲ್ಸಿಯಸ್ ಏನಾಗುತ್ತೆ ಮೆಸೋಸ್ಪಿಯರ್ ಹೋಗ್ತೀವಿ. ಅದಕ್ಕಾಗಿ ಇದನ್ನು ಕೋಲ್ಡೆಸ್ಟ್ ಲೇಯರ್ ಅಂತ ಕೂಡ ಇದನ್ನು ನಾವು ಕರಿತೀವಿ. ಇಷ್ಟೇ ಡೀಪ್ ಆಗಿ ಕ್ವಶನ್ಸ್ ಅನ್ನ, ಕಾನ್ಸೆಪ್ಟ್ಗಳನ್ನು ಕೇಳ್ತಾ ಇದ್ರೆ ನೀವು ಎಷ್ಟು ಆಳವಾಗಿ ಈ ಟಾಪಿಕ್ಸ್ಗಳನ್ನು ಓದಬೇಕು ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮತ್ತು ನೋಡಿ, ಹೆಟ್ರೋಸ್ಪಿಯರ್ ಕನ್ಸಿಸ್ಟ್ ಆಫ್ ಥರ್ಮೋಸ್ಫಿಯರ್ ಮತ್ತು ಐನೋಸ್ಫಿಯರ್ ಅಂತ ಕರಿತೀವಿ. ಹೆಟ್ರೋಸ್ಪಿಯರ್ ಅದನ್ನು ಕೂಡ ನಿಮಗೆ ಗೊತ್ತಿರಬೇಕು. ಯಾಕಂದ್ರೆ ಬೇಸಿಕ್ಸ್ ಗೊತ್ತಿಲ್ಲ ಅಂತಂದ್ರೆ ನೀವು ಆನ್ಸರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೆಟ್ರೋಸ್ಪಿಯರ್ ಕನ್ಸಿಸ್ಟ್ ಆಫ್ ನೋಡಿ ಹೆಟ್ರೋಸ್ಪಿಯರ್ ಅಪ್ಪರ್ ಪಾರ್ಟ್ ಆಫ್ ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಇದು ಇನ್ಕ್ಲೂಡ್ ಏನಾಗುತ್ತೆ ಥರ್ಮೋ KE ಇಂದ SDFD ಇರಲಿ, ಬೇರೆ ಯಾವುದೇ ಎಕ್ಸಾಮ್ಸ್ಗಳು ಕೂಡ ನೀವು 100% ನೀವು ಕ್ಲಾರಿಟಿಲಿ ನೀವು ಉತ್ತರ ಮಾಡಿ ಬರ್ತೀರಾ. ಸೊ ಅದಕ್ಕೆ ನೀವು KSPYQಗಳನ್ನು ಯಾಕೆ ನೀವು ಅಧ್ಯಯನ ಮಾಡಬೇಕಂದ್ರೆ ಇದೇ ರೀತಿ, ಯಾಕಂದರೆ ಭಾಳ ಡೆಪ್ತ್ ಆಗಿ ಕ್ವಶನ್ಸ್ ಪೇಪರ್ ಇರ್ತವೆ. ಬೇಸಿಕ್ ಕಾನ್ಸೆಪ್ಟ್ಸ್ ಮೇಲೆ ಕ್ವಶನ್ಸ್ ಇರ್ತವೆ. ಲಾಸ್ಟ್ 4 ಕ್ವಶನ್ಸ್ ಕೂಡ ನೋಡಿ ನೀವು. ಒಂದು ರಿವರ್ ಸಿಸ್ಟಮ್ ಇದೆ, ದಿಸ್ ಅ ಕೋರ್ ಏರಿಯಾ ಆಫ್ ಎಕ್ಸಾಮಿನರ್. ನೆಕ್ಸ್ಟ್ ನಿಮಗೆ ಗೊತ್ತಾ ಅಟ್ಮಾಸ್ಫಿಯರ್ ಬಗ್ಗೆ ಕ್ವಶನ್ಸ್, ಯಾಕಂದರೆ ಚೇಂಜ್ ಆಗ್ತದೆ, ವಾತಾವರಣ ಚೇಂಜ್ ಆಗ್ತದೆ, ಅದಕ್ಕೆಲ್ಲ ಕೋರ್ ಏರಿಯಾ ಎಕ್ಸಾಮಿನರ್. DPSP ಬಗ್ಗೆ ಕ್ವಶನ್ಸ್ ಇತ್ತು. ಅದರ ಮುಂಚಿತವಾಗಿ ಫ್ರೀಡಮ್ ಫೈಟರ್ಸ್ ಬಗ್ಗೆ ಕ್ವಶನ್ಸ್ ಇತ್ತು. ಸೊ ನಿಮಗೆ ಎಲ್ಲಿ ಯಾವ ಟಾಪಿಕ್ ಅನ್ನು ಓದಬೇಕು, ಎಷ್ಟು ಆಳದಲ್ಲಿ ಓದಬೇಕು ಅನ್ನೋದು ಎಕ್ಸಾಮ್ ಕ್ವಶನ್ ಪೇಪರ್ಸ್ ನಿಮಗೆ ತಿಳಿಸ್ತಾ ಹೋಗ್ತವೆ. ಸೊ ಅದನ್ನು ನೀವೇನು ಮಾಡಿ ಅಂದರೆ ಬಹಳ ಅಚ್ಚುಕಟ್ಟಾಗಿ ಪ್ರಿಪರೇಷನ್ಸನ್ನು ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ತಮಗೆಲ್ಲ ಗೊತ್ತಿರುವ ಹಾಗೆ ಕಾಂಪ್ಲಿಕ್ಟ್ ರೀಜನ್ಸ್ ಬಗ್ಗೆ ಕ್ವಶನ್ಸನ್ನು ಕೇಳ್ತಾ ಬರ್ತಾನೆ ಎಕ್ಸಾಮಿನರ್. ಈ ರಷ್ಯಾ ಉಕ್ರೇನ್ ಇಶ್ಯೂ ಆಗ್ತಾ ಇದೆ, ಇಂಡಿಯಾ ಪಾಕಿಸ್ತಾನ, ಇಂಡಿಯಾ ಚೀನಾ ಇಶ್ಯೂ ನಡೀತಿರ್ತದೆ. ಜೊತೆಗೆ ರಷ್ಯಾ ಮತ್ತು ಬೇರೆ ಬೇರೆ ಕಂಟ್ರೀಸ್ಗಳ ಜೊತೆಗೆ ಏನಾಗುತ್ತೆ ಅಂದರೆ ಕ್ರಿಮಿಯಾದ ಬಗ್ಗೆ ಇಶ್ಯೂ ಇತ್ತು ಅವಾಗ. ಈಗ ಇರಾನ್,
ಇಸ್ರೇಲ್ ಮತ್ತು ಅಮೆರಿಕಾದ ಇಶ್ಯೂ ನಡೀತಾ ಇದೆ ಮತ್ತು ಕಾನ್ಫ್ಲಿಕ್ಟ್ ರೀಜನ್ಸ್ ಬಗ್ಗೆ ಸಾಕಷ್ಟು ಏನಾಗುತ್ತೆ ಅಂದರೆ ನಿಮ್ಮ ಕ್ವಶನ್ಸನ್ನು ಕೇಳ್ತಾ ಇದ್ದಾನೆ. ಈ ರಷ್ಯಾ ಜೊತೆ ಯಾವ ಕಂಟ್ರಿಗಳು ಬಾರ್ಡರ್ ಹಂಚ್ಕೊಂಡಿದ್ದಾವೆ ಅಂತ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಫಿನ್ಲ್ಯಾಂಡ್ ಹಂಚ್ಕೊಂಡಿದೆ, ನಾರ್ವೆ ಹಂಚಿಕೊಂಡಿದೆ, ಓಕೆ, ನಾರ್ವೆ ಹಂಚಿಕೊಂಡಿದೆ, ಕಜಕಿಸ್ತಾನ್ ಕೂಡ ಹಂಚಿಕೊಂಡಿದೆ, ಆ್ಯಂಡ್ ನಾರ್ತ್ ಕೊರಿಯಾ ಕೂಡ ಹಂಚಿಕೊಂಡಿದೆ. ಆದರೆ ಅರ್ಮೇನಿಯಾ ಏನು ಮಾಡಿದೆ, ಬಾರ್ಡರ್ ಹಂಚಿಕೊಂಡಿಲ್ಲ. ಓನ್ಲಿ 4 ಕಂಟ್ರೀಸ್ ಅನ್ನೋದು ಇದಕ್ಕೆ ಉತ್ತರವಾಗಿದೆ. ಓಕೆ, ಇಲ್ಲಿ ನೋಡಿ ನಾನು ಈ ಮ್ಯಾಪಲ್ಲಿ ಕೆಳಗಡೆ ನಾನು ಕೊಟ್ಕೊಂಡಿದ್ದೀನಿ ಯಾವ್ಯಾವ ಜೊತೆಗೆ ಇಲ್ಲಿ ಕ್ವಶನ್ಸನ್ನು ರಷ್ಯನ್ ಬಾರ್ಡರಿಂಗ್ ಕಂಟ್ರೀಸ್ಗಳಲ್ಲಿ ಕೊಟ್ಕೊಂಡಿದ್ದೀವಿ. ವೆಸ್ಟಿಂದ ಅಂದರೆ ಯುರೋಪಿಂದ ಯಾವ್ಯಾವ ಕಂಟ್ರೀಸ್ಗಳು, ನಾರ್ವೆ, ಫಿನ್ಲ್ಯಾಂಡ್, ಇಸ್ಟೋನಿಯಾ, ಲಾಟ್ವಿಯಾ, ಲಿಥುವೇನಿಯಾ, ಪೋಲಾಂಡ್ ಮತ್ತು ಬೆಲಾರಸ್ ಮತ್ತು ಉಕ್ರೇನು. ಮತ್ತು ಏಷ್ಯಾದಿಂದ ನೋಡಿ ಕಜಕಿಸ್ತಾನ್, ಜಾರ್ಜಿಯಾ, ಅಜರ್ಬೈಜಾನ್, ಚೀನಾ, ಮಂಗೋಲಿಯಾ ಮತ್ತು ನಾರ್ತ್ ಕೊರಿಯಾ ಕಂಟ್ರಿಗಳು ಏನಾಗಿದೆ ಬಾರ್ಡರ್ನ ಹಂಚ್ಕೊಂಡಿದ್ದಾವೆ. ಸೊ ಇಲ್ಲಿ ನಾನು ಏನು ಕ್ವಶನ್ಸ್ ಕೇಳ್ಕೊಂಡಿದ್ದೀನಿ, ಯಾವುದು ಆರ್ಕಟಿಕ್ ಸಿ, ಯಾವುದು ಬಾಲ್ಟಿಕ್ ಸಿ ಮತ್ತು ಇದ್ರ ಬಗ್ಗೆ ಡೀಟೇಲ್ ಆಗಿ ಏನು ಮಾಡ್ಕೊಂಡಿದ್ದೀನಿ ಕೊಟ್ಕೊಂಡಿದ್ದೀನಿ. ಮೌಂಟೇನ್ಸ್ ಯಾವ್ದು, ಉರಾಲ್ ಮತ್ತು ಎಲ್ಬ್ರಸ್ ಮೌಂಟೇನ್ಸ್ಗಳು ಮತ್ತು ರಿವರ್ಸ್ಗಳು, ಲೇಕ್ಸ್ಗಳು, ಸ್ಟ್ರೀಟ್ಸ್ಗಳು, ಬೇರಿಂಗ್ ಸ್ಟೇಟ್ ಅದ್ರ ಬಗ್ಗೆ ಕ್ವಶನ್ಸನ್ನು ಕೂಡ ಕೊಟ್ಕೊಂಡಿದ್ದೀನಿ. ಇಲ್ಲಿ ಮ್ಯಾಪನ್ನು ಕೂಡ ನಿಮಗೆ ಕೊಟ್ಕೊಡುವ ಪ್ರಯತ್ನವನ್ನು ಮಾಡ್ಕೊಂಡಿದ್ದೀನಿ. ಈ ಎಲ್ಲವನ್ನ ನೀವೇನು ಮಾಡಿ ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಈ ಇಮೇಜಸ್ ಎಲ್ಲ ಶೇರ್ ಮಾಡ್ತೀನಿ, ನೀವು ಅದನ್ನು ಪಡ್ಕೊಳ್ಳಿ. ಯಾಕಂದರೆ ಈ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಏನಾಗುತ್ತೆ ಅಂದರೆ ವಿಡಿಯೋ ಆಲ್ರೆಡಿ ಟೂ ಮಚ್ ಲೆಂತಿ ಆಗುತ್ತೆ. ಇನ್ನೂ ಏನಾಗುತ್ತೆ ಅಂದರೆ ಲೆಂತಿ ಆದರೆ ನೀವೇ ಅದನ್ನು ನೋಡುವುದಿಲ್ಲ. ಓಕೆ, ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 17. ಹೌ ಮೆನಿ ಆಫ್ ಫಾಲೋಯಿಂಗ್ ಪೇರ್ಸ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಒಂದು ಕಡೆ ರಿವರ್ಸ್ಗಳು, ಇನ್ನೊಂದು ಕಡೆ ಆ ರಿವರ್ಸ್ ಮೇಲೆ ಸಿಟಿಗಳ ಬಗ್ಗೆ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಅದಕ್ಕಾಗಿ ಜಿಯೋಗ್ರಫಿಕಲ್ ಆಸ್ಪೆಕ್ಟ್ಸಲ್ಲಿ ಒಂದು ಲೇಕ್ ದೃಷ್ಟಿಯಿಂದ ಮತ್ತು ರಿವರ್ಸ್ ಮತ್ತು ಸಿಟೀಸ್ಗಳ ದೃಷ್ಟಿಯಿಂದ ಮತ್ತು ಬಾರ್ಡರ್ ದೃಷ್ಟಿಯಿಂದ ಮತ್ತು ಕಾನ್ಫ್ಲಿಕ್ಟ್ ರೀಜನ್ ದೃಷ್ಟಿಕೋನ ಒಂದು 5 ರಿಂದ 6 ದೃಷ್ಟಿಕೋನದಿಂದ ಒಂದು ಟಾಪಿಕ್ಸನ್ನು ನೀವು ಪ್ರಿಪರೇಷನ್ಸ್ ಮಾಡಬೇಕಾಗತ್ತೆ. ಲಾಸ್ಟ್ ಕ್ವಶನ್ಸಲ್ಲೇ ನಾವೇನು ನೋಡಿದ್ದೀವಿ, ಬಾರ್ಡರ್ ರಷ್ಯನ್ ಜೊತೆ ಯಾವ್ಯಾವ ಕಂಟ್ರಿಗಳು ಬಾರ್ಡರ್ ಹಂಚ್ಕೊಂಡಿದ್ದು 1 ಡೈಮೆನ್ಷನ್ ನೋಡಿ. ಸೆಕೆಂಡ್ ಡೈಮೆನ್ಷನ್ ನೋಡಿ ರಿವರ್ಸ್ ಮತ್ತು ಸಿಟಿ ಬಗ್ಗೆ ನಾವು ಸೆಕೆಂಡ್ ಡೈಮೆನ್ಷನ್ ಬಗ್ಗೆ ಕ್ವಶನ್ಸನ್ನು ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಫ್ಯೂಚರಲ್ಲಿ ಏನು ಕ್ವಶನ್ಸ್, ಲೇಕ್ಸ್ ಮತ್ತು ಆ ರಾಷ್ಟ್ರಗಳ ಬಗ್ಗೆ ಕ್ವಶನ್ಸನ್ನು ಕೇಳಬಹುದು. ಜೊತೆಗೆ ಕಾನ್ಫ್ಲಿಕ್ಟ್ ರೀಜನ್ಸ್ ಮತ್ತು ಆ ರಾಷ್ಟ್ರಗಳ ಇನ್ವಾಲ್ವ್ಮೆಂಟ್ ಬಗ್ಗೆ ಕ್ವಶನ್ಸ್ ಕೇಳಬಹುದು. ಬೌಂಡ್ರೀಸ್ಗಳ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಇದರಲ್ಲಿ ಈಗ ನೋಡಿ ರಿವರ್ ಡ್ಯಾನ್ಯೂಬ್ ಅನ್ನೋದು ಏನಾಗುತ್ತೆ, ವಿಯೆನ್ನಾ ಸಿಟಿ ಮೇಲೆ ಇದು ಒಂದೇ ಆಪ್ಷನ್ಸ್ ಏನಾದರೆ ಕರೆಕ್ಟ್ ಇದೆ. ಉಳಿಕಿದ 3 ರಿವರ್ ಏನಿದೆ ಅಂದರೆ ಇಲ್ಲಿ ತಪ್ಪಾಗಿದೆ. ಅದಕ್ಕಾಗಿ ಓನ್ಲಿ 1 ಪೇರ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರವಾಗಿದೆ. ಓಕೆ, ಇಲ್ಲಿ ನಾನು ಈ ಡೀಟೇಲ್ ಆಗಿ ಮ್ಯಾಪ್ ಸಹಿತ ಹಾಕೊಂಡಿದ್ದೀನಿ ನಿಮಗೆ. ಈಗ ನೋಡಿ ಈ ಟೈಬರ್ ರಿವರ್ ಫ್ಲೋ ಥ್ರೂ ಏನು ಗೊತ್ತಾ, ರೋಮ್ ಇಟಲಿಯಲ್ಲಿ ಮೂಲಕ ಏನಾಗುತ್ತೆ ಅಂದರೆ ಫ್ಲೋ ಆಗ್ತಾ ಹೋಗುತ್ತೆ. ಪೋರ್ಚುಗಲ್, ಇಲ್ಲಿ ಲಿಸ್ಬನ್ ಅನ್ನೋದು ಪೋರ್ಚುಗಲ್ ಇರುವಂಥ ಸಿಚುವೇಶನ್ ಇದೆ. ಅಲ್ಲಿ ಮೌತ್ ಆಫ್ ಅ ಟೈಗರ್ಸ್ ರಿವರ್ ಕೂಡ ಅಲ್ಲಿ ನೋಡ್ತೀವಿ. ಈ ಮ್ಯಾಪ್ ಮೂಲಕ ನಾನು ಡೀಟೇಲ್ ಆಗಿ ಏನು ಎಕ್ಸ್ಪ್ಲೇನ್ ಮಾಡುವ ಪ್ರಯತ್ನವನ್ನು ಮಾಡ್ಕೊಂಡಿದ್ದೇನೆ. ಆ್ಯಂಡ್ ನಿಮ್ಮ ಮೇಜರ್ ನೆಕ್ಸ್ಟ್ ದೃಷ್ಟಿಕೋನದಲ್ಲಿ ನಿಮ್ಮ ಕ್ವಶನ್ಸ್ ಬೀಳಬಹುದು ಎಂಬ ದೃಷ್ಟಿಕೋನದಿಂದ ನಾವು ಮೆಗಾ ಸಿಟೀಸ್ ಮತ್ತು ಮೇಜರ್ ರಿವರ್ಸ್ ಬ್ಯಾಂಕ್ಸ್ಗಳು ಕೂಡ ಈ ಬಾಗ್ದಾದ್ ಮೇಲೆ ಇದೆ. ಬ್ಯಾಂಕಾಕ್ ಯಾವುದಿದೆ, ಢಾಕಾ, ಕರಾಚಿ, ನ್ಯೂ ಡೆಲ್ಲಿ, ಅದರ ಯಮುನಾ ರಿವರ್ ಮೇಲೆ ಇದೆ. ಓಕೆ, ನೆಕ್ಸ್ಟ್ ಏನು ಗೊತ್ತಾ, ಶಂಘೈ ಚೀನಾ ಯಾವುದು, ಸಿಯೋಲು, ಟೋಕಿಯೋ, ಮತ್ತು ಯುರೋಪ್ನ ಕಂಟ್ರಿಗಳು, ನಾರ್ತ್ ಮತ್ತು ಸೌತ್ ಅಮೆರಿಕಾ ಕಂಟ್ರಿಗಳು, ಆಫ್ರಿಕಾ ಮತ್ತು ಓಷನಿಯಾ ಮತ್ತು ಏಷ್ಯಾದ ಎಲ್ಲವನ್ನ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಈ ಮ್ಯಾಪ್ ಮೂಲಕ ನಿಮಗೆ ಕೊಟ್ಕೊಳ್ಳೋ ಪ್ರಯತ್ನವನ್ನು ಮಾಡ್ಕೊಂಡಿದ್ದೀನಿ. ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ತದೆ. ಈ 2 ಇಮೇಜ್ಗಳನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಶೇರ್ ಮಾಡ್ತೇನೆ. ಈ ಫ್ಯೂಚರಲ್ಲಿ ನಿಮಗೆ ಕ್ವಶನ್ಸ್ ಆಗುವ ಸಾಧ್ಯತೆ ಇರ್ತವೆ. ಅದನ್ನು ನೀವು ನೀಟಾಗಿ ಓದ್ಕೊಳ್ಳಿ. ಓಕೆ, ಕ್ವಶನ್ ನಂಬರ್ 18 ನೋಡಿ, ಕ್ವಾಂಟಮ್ ಕಂಪ್ಯೂಟಿಂಗ್ ಬಗ್ಗೆ ಕ್ವಶನ್ಸನ್ನು ಕೇಳ್ಕೊಂಡಿದೆ. ಸೂಪರ್ ಪೊಸಿಷನ್ ಮತ್ತು ಎಂಟಾಂಗಲ್ಮೆಂಟ್ ಆರ್ ದ ಕೀ ಪ್ರಿನ್ಸಿಪಲ್ ಆಫ್ ಕ್ವಾಂಟಮ್ ಮೆಕಾನಿಸಮ್ಸ್. ಹೌದು, ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಇದು. ನೆಕ್ಸ್ಟ್ ನೋಡಿ, ನ್ಯಾಷನಲ್ ಕ್ವಾಂಟಮ್ ಮಿಷನ್ಸ್ ವಿಲ್ ಎಸ್ಟಾಬ್ಲಿಷ್ ದ ಥೆಮೆಟಿಕ್ ಹಬ್ಸ್ ಟು ಪ್ರಮೋಟ್ ಇನೋವೇಷನ್ ಇನ್ ಕ್ವಾಂಟಮ್ ಕಂಪ್ಯೂಟಿಂಗ್, ಕಮ್ಯುನಿಕೇಷನ್, ಸೆನ್ಸಿಂಗು ಆ್ಯಂಡ್ ಮಟೀರಿಯಲ್ಸ್ಗಳೆಲ್ಲ ಅಂತ ಹೇಳಿದ್ದಾನೆ. ಇದನ್ನು ಕೂಡ 2 ಸ್ಟೇಟ್ಮೆಂಟ್ಸ್ಗಳು ಕರೆಕ್ಟ್ ಇದ್ದಾವೆ. ಇದಕ್ಕೆ ಬೋತ್ ಅನ್ನೋದು ಇದಕ್ಕೆ ಉತ್ತರವಾಗಿರುವಂಥದ್ದು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂಶುವಲಿ ಏನು ಮಾಡ್ತಾನೆ ಗೊತ್ತಾ, ಕರೆಕ್ಟ್ ಆಸ್ಪೆಕ್ಟ್ಸ್ಗಳನ್ನು ಕೊಟ್ಟಿರ್ತಾನೆ. ಯಾಕಂತಂದರೆ ಅವರು ಜಾಸ್ತಿ ಅದನ್ನು ಡಿಗ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ನಿಮ್ಗೆ ಗೊತ್ತು, ನಿಮ್ಮ ಲಿಮಿಟೇಷನ್ಸ್ ಎಕ್ಸಾಮಿನರ್ಗೆ ಗೊತ್ತಿರ್ತದೆ. ಸೊ ಆಲ್ಮೋಸ್ಟ್ ಅಲ್ಲಿ ಏನು ಮಾಡ್ತದೆ, ಸ್ವಲ್ಪ ಕರೆಕ್ಟ್ ಕೊಡುವ ಸಾಧ್ಯತೆಯೇ ಕೂಡ ಇರ್ತದೆ. ನಿಮಗೆ ಕ್ವಾಂಟಮ್ ಕಂಪ್ಯೂಟಿಂಗ್ ಮಿಷನ್ಸ್ ಬಗ್ಗೆ ನಿಮಗೆ ಗೊತ್ತಿರಲಿ. ಇನ್ನು ಆಲ್ರೆಡಿ ಮೊನ್ನೆ ನಡೆದಂತಹ ಪ್ರಿವಿಯಸ್ ಕ್ವಶನ್ ಪೇಪರ್ಸಲ್ಲಿ ಕೆಯಿಂದ ನಡೆದಂಥ ಕ್ವಶನ್ ಪೇಪರ್ಸ್ ಕೂಡ ಇದನ್ನು ಕ್ವಶನ್ ಕೇಳ್ಕೊಂಡಿದ್ದಾನೆ. ನ್ಯಾಷನಲ್ ಕ್ವಾಂಟಮ್ ಮಿಷನ್ಸ್ ಬಗ್ಗೆ 2023 ಇಂದ 2031ವರೆಗೆ 7 ಇಯರ್ಸ್ ಏನಾಗಿದೆ ಒಂದು ಮಿಷನ್ಸ್ ನಾವು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಹೆಂಗೆ ಮಾಡಬೇಕು, ಕಮ್ಯುನಿಕೇಷನ್ ಹೆಂಗೆ, ಸೆನ್ಸಿಂಗ್ ಆ್ಯಂಡ್ ಮೆಟ್ರಾಲಜಿ, ಬೇರೆ ಬೇರೆ ಥೀಮ್ಸ್ ಮೇಲೆ ನಾವೇನು ಮಾಡ್ಕೊಂಡಿವಿ ಅಂತಂದರೆ ನಾವು ಇದನ್ನು ಈ ಮಿಷನ್ನ ಪ್ರಾರಂಭ ಮಾಡ್ಕೊಂಡಿದ್ದೀವಿ. ಯಾವ್ಯಾರು ಪಾರ್ಟ್ ಇದ್ದಾರೆ ಇದರಲ್ಲಿ 2026ವರೆಗೆ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಈ ಎಲ್ಲವನ್ನು ನಾವು ಇಮೇಜನ್ನು ಮಾಡ್ಕೊಂಡಿವಿ. ಆ್ಯಂಡ್ ಕ್ವಾಂಟಮ್ ಟೆಕ್ನಾಲಜಿ ಬೇಸಿಕ್ ಸ್ಟ್ರಾಟಜಿ ಅಪ್ಲಿಕೇಶನ್ ಏನಂಗೆ ಆಗುತ್ತೆ, ಕ್ಯೂಬಿಟ್ ಅಂದರೆ, ಸೂಪರ್ ಪೊಸಿಷನ್ ಅಂದರೆ, ಎಂಟಾಂಗ್ಲಿಮೆಂಟ್ ಅಂದರೆ ಏನು, ಇಂಟರ್ಫರೆನ್ಸ್ ಅಂದರೆ ಏನು, ಡಿಕೋರೆನ್ಸ್ ಅಂದರೆ ಏನು, ಎಲ್ಲವನ್ನ ಏನು ಮಾಡ್ತಾ ಇದ್ರೆ ಈ ಟೆಕ್ನಾಲಜಿಯನ್ನು ಕೂಡ ನಾನು ಇಲ್ಲಿ ಹಾಕೊಳ್ಳುವ ಪ್ರಯತ್ನವನ್ನು ಮಾಡ್ಕೊಂಡಿದ್ದೇನೆ. ನಾನು ಉದ್ದೇಶ ಪದೇ ಹೇಳ್ತಾ ಇದ್ದೀನಿ, ಈ ಎಲ್ಲವನ್ನ ನಾವು ಒಂದೊಂದು ಟಾಪಿಕ್ಗೆ ಒಂದೊಂದು ವಿಡಿಯೋ ಆಗುವ ಅಷ್ಟು
ಡೀಪ್ ಟಾಪಿಕ್ಸ್ಗಳನ್ನು ಎಕ್ಸಾಮಿನರ್ ಕ್ವಶನ್ಸ್ ಕೇಳಿದ್ದಾನೆ. ಸೊ ಅದರಿಂದ ನಾನು ಏನು ಗೊತ್ತು ಇವೆಲ್ಲನೂ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ಸಾಧ್ಯ ಆಗ್ತದೆ. ನಿಮಗೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಾವು ಎಲ್ಲ ಟಾಪಿಕ್ಸ್ಗಳನ್ನು ಏನು ಮಾಡ್ತೀನಿ ಅಂತಂದರೆ ಈ ಇಮೇಜ್ಗಳನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ನೀವು ಅಲ್ಲಿಂದ ಪಡ್ಕೊಂಡು ರಿವಿಷನ್ಸ್ ಮಾಡಿ ಒಂದ್ಸರಿ ಗ್ಲಾನ್ಸ್ ಮಾಡಿ ಸಾಕು. ಓಕೆ, ಭಾರತ ರತ್ನ ಅವಾರ್ಡ್ ಬಗ್ಗೆ ಕ್ವಶನ್ಸನ್ನು ಯಾವುದು ಭಾರತ ರತ್ನ ಬಗ್ಗೆ ಯಾವುದು ಕರೆಕ್ಟ್ ಅಂತ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾರೆ. ಒನ್ ಆಫ್ ದ ಭಾರತ ರತ್ನ, ನೊಬೆಲ್ ಅವಾರ್ಡ್, ಪದ್ಮ ಅವಾರ್ಡ್ಸ್ಗಳು ನಿಮಗೇನಾಗುತ್ತೆ ಅಂದರೆ ರಿಪೀಟೆಡ್ ಆಗಿ ಕ್ವಶನ್ಸನ್ನು ಕೇಳ್ತಾನೆ. ಒನ್ ಆಫ್ ದ ಬೂಕರ್ ಅವಾರ್ಡ್ಸ್ಗಳು, ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ಸ್ಗಳು ಇವೆಲ್ಲವನ್ನು ರಿಪೀಟೆಡ್ ಆಗಿ ಎಕ್ಸಾಮಿನರ್ ಕ್ವಶನ್ಸ್ ಕೇಳ್ತಾ ಇರ್ತಾನೆ. ನೀವು ಅದನ್ನು ಸ್ವಲ್ಪ ನೀವೇನು ಮಾಡಿ ಅಂದರೆ ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡಿ. ಇದನ್ನು ಭಾರತ ರತ್ನವನ್ನು ಡೈರೆಕ್ಟ್ ಪ್ರೈಮ್ ಮಿನಿಸ್ಟರ್ ಏನು ಮಾಡ್ತಾನೆ ಅಂದರೆ ಹಿಮ್ಸೆಲ್ಫ್ ಎಸ್ ಪ್ರೆಸಿಡೆಂಟ್ಗೆ ರೆಕಮೆಂಡೇಶನ್ಸ್ ಮಾಡ್ತಾನೆ ಅಂತ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಹೌದಾ, ಇದು ಕರೆಕ್ಟ್. ಇದು ನೆಕ್ಸ್ಟ್ ನೋಡಿ, ದ ನಂಬರ್ ಆಫ್ ಆ್ಯನ್ಯುವಲ್ ಅವಾರ್ಡ್ ಸ್ಟ್ರಿಕ್ಟ್ಲಿ ಮ್ಯಾಕ್ಸಿಮಮ್ ಏನಾಗುತ್ತೆ 3 ಇಯರ್ಗೆ, ಪರ್ಟಿಕ್ಯುಲರ್ ಇಯರ್ಲಿ ಏನಾಗಿದೆ ಅಂದರೆ 3ನೇ ಕೊಡಬೇಕು ಅನ್ನೋದು ರೂಲ್ಸ್ ಹಂಗಿರೋದು. ಬಟ್ ಏನು ಮಾಡಿದ್ದಾರೆ ಅಂದರೆ ಒಂದು 2 times ವೈಲೇಷನ್ಸ್ ಕೂಡ ಆಗಿದೆ. ಇತ್ತೀಚಿನ ದಿನಮಾನಗಳಲ್ಲಿ ವೈಲೇಷನ್ ಆಗಿದ್ದು ಕೂಡ ನೋಡ್ಬೋದು. ಬಟ್ ನಂಬರ್ ಆಫ್ ಅವಾರ್ಡ್ಸ್ ಎಷ್ಟು 3 times, ಇದು ಕೂಡ ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದು ನೆನ್ಪಿಡಿ. ರೂಲ್ಸ್ ಹಂಗಿರೋದು, ಬಟ್ ಎಕ್ಸೆಪ್ಷನ್ಸ್ ಕೇಸ್ ಕೂಡ ಅದಾವೆ. ಓಕೆ, ಬೋತ್ ನೆಲ್ಸನ್ ಮಂಡೇಲಾ ಮತ್ತು ಮದರ್ ತೆರೆಸಾ ರಿಸಿಪ್ಟೆಂಟ್ ಆಫ್ ಭಾರತ ರತ್ನ. ಹೌದು, ನೆಲ್ಸನ್ ಮಂಡೇಲಾ ಮತ್ತು ಮದರ್ ತೆರೆಸಾ ಅವರು ಕೂಡ ಇಬ್ಬರಿಗೆ ಏನಾಗಿದೆ ಅಂದರೆ ಭಾರತ ರತ್ನ ಕೊಟ್ಕೊಂಡಿವಿ. ಇಲ್ಲಿ ನೋಡಿ, ಓನ್ಲಿ ಪರ್ಸನ್ ಯಾರು ಪದ್ಮ ಅವಾರ್ಡ್ಸ್ಗಳನ್ನು ಪಡ್ಕೊಂಡಿರ್ತಾರೆ ಅವ್ರಿಗೆ ಏನು ಮಾಡ್ತೀವಿ ಭಾರತ ರತ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ತಪ್ಪು ಸ್ಟೇಟ್ಮೆಂಟ್ಸ್. ಅವರು ಪದ್ಮ ಅವಾರ್ಡ್ ಪಡ್ಕೊಂಡ್ರು ಕೂಡ ಏನು ಮಾಡ್ಬೋದು ಅಂದರೆ ಪಡ್ಕೊಳ್ಬೋದು. ಅಂದರೆ ಇಲ್ಲಿ ಓನ್ಲಿ 3 ಸ್ಟೇಟ್ಮೆಂಟ್ಸ್ಗಳು ಇದಕ್ಕೆ ಉತ್ತರವಾಗಿದೆ. ಇದು ನಿಮಗೆ ಗೊತ್ತಿದ್ರೆ ದಿರ್ ಇಸ್ ಎ ಮೋರ್ ದೆನ್ ಇನಫ್. ಓಕೆ, ನೆಕ್ಸ್ಟ್ ನೋಡಿ, ಭಾರತ ರತ್ನದ ಬಗ್ಗೆ ಯಾವಾಗ ಏನು ಗೊತ್ತಾ ಪ್ರೈಮ್ ಮಿನಿಸ್ಟರ್ ಯಾವಾಗ ಮಾಡ್ತಾನೆ, ಫಸ್ಟ್ 1990 ಏನಾಯಿತು, 4 ಅವಾರ್ಡ್ ಕೊಟ್ಟರು, ಮತ್ತು 2024 ಮತ್ತು 5 ಅವಾರ್ಡ್ಸನ್ನು ಕೊಟ್ಟರು. ಎಕ್ಸೆಪ್ಷನ್ ಕೇಸ್ಗಳಿದ್ದಾವೆ. ಓಕೆನಾ, ನೆಕ್ಸ್ಟ್ ಏನು ಗೊತ್ತಾ ಯಾವಾಗ ಯಾರಿಗೆ ಕೊಟ್ಟರು, ನೆಕ್ಸ್ಟ್ ಯಾವಾಗ ಸ್ಟಾರ್ಟ್ ಆಯಿತು, ಫಸ್ಟ್ ಯಾವಾಗ, ಸೆಕೆಂಡ್ ಎಲ್ಲವನ್ನು ಏನು ಮಾಡ್ಕೊಂಡು ಈ ಇಮೇಜಲ್ಲಿ ಇದೆ. ಈ ಇಮೇಜನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮ್ಮ ಜೊತೆ ಶೇರನ್ನು ಮಾಡ್ತೀನಿ. ಓಕೆ, ಬಟ್ ಏನು ನೋಡಿ ಅಂದರೆ ಪ್ರೊಸೀಜರಲ್ ಆಸ್ಪೆಕ್ಟ್ಸ್ ಬಗ್ಗೆ ಕ್ವಶನ್ಸನ್ನು ಕೇಳ್ಕೊಂಡಿದ್ದೆ. ಯೂಶಲಿ ಏನು ಕ್ವಶನ್ಸ್ ಕೇಳ್ತಾ ಇದ್ದೀನಿ ಅಂದರೆ ಇತ್ತೀಚೆಗೆ ರೀಸೆಂಟಾಗಿ ಯಾರು ತೆಗೆದುಕೊಂಡ್ರು 50 53 54 55 ಯಾರು ತೆಗೆದುಕೊಂಡ್ರು ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾ, ಆ ಪರ್ಸನಾಲಿಟಿ ಬಗ್ಗೆ ಕ್ವಶನ್ಸನ್ನು ಕೇಳ್ತಾ ಇದ್ರು. ಈಗ ಸ್ವಲ್ಪ ಪ್ರೊಸೀಜರಲ್ ಆಸ್ಪೆಕ್ಟ್ಸ್ ಬಗ್ಗೆ ಕ್ವಶನ್ಸನ್ನು ಕೇಳ್ತಾ ಇದ್ದೇನೆ. ಸೊ ಒಂದು ಟಾಪಿಕನ್ನು ತೆಗೆದುಕೊಂಡಾಗ ನೀವು ಇದೇ ಅಂತ ನೀವೇನು ಮಾಡಬೇಕು, ನಿಮ್ಮನ್ನು ನೀವು ರಿಸ್ಟ್ರಿಕ್ಷನ್ಸ್ ಮಾಡ್ಕೊಳ್ಳೋ ಬದಲು ಸ್ವಲ್ಪ ಡೀಟೇಲ್ ಆಗಿ ಓದ್ಕೊಂಡ್ರೆ ನಿಮಗೆ ಯಾವುದೇ ಎಕ್ಸಾಮ್ಸ್ ಕೂಡ ನಿಮಗೆ ಏನೇ ಆಸ್ಪೆಕ್ಟ್ಸ್ಗಳು ಕೇಳಿದ್ರು ಕೂಡ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆ, ಕ್ವಶನ್ ನಂಬರ್ 20 ಇದರಲ್ಲಿ ನೋಡಿ, ಚಿಪ್ 4 ಅಥವಾ ಫ್ಯಾಬ್ 4 ಅಲಯನ್ಸ್ ಇನ್ಕ್ಲೂಡ್ ಯಾವ ಕಂಟ್ರಿಗಳನ್ನು, ಈ ಚಿಪ್ 4 ಅನ್ನೋದು ಮತ್ತು ಫ್ಯಾಬ್ 4 ಅನ್ನೋದು ಈ ಕೆಳಗಿನ ಯಾವ ರಾಷ್ಟ್ರಗಳನ್ನು ಒಳಗೊಂಡಿದೆ ಅಂತ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಇದು ಸೆಮಿಕಂಡಕ್ಟರ್ ಪ್ರಾಡಕ್ಟ್ಗಳನ್ನು ಯಾರು ಪ್ರೊಡ್ಯೂಸ್ ಮಾಡ್ತಾರೆ, ಲೀಡಿಂಗ್ ಪ್ರೊಡ್ಯೂಸರ್ ಯಾವ್ದು, ಅವ್ರು ಎಲ್ಲರೂ ಸೇರಿ ಒಂದು ಮಾಡೋದು ಫ್ಯಾಬ್ 4 ಅಥವಾ ಚಿಪ್ 4 ಕಂಡಕ್ಟರ್ ಎನ್ನುವುದು ಒಂದು ಅಲಯನ್ಸನ್ನು ಮಾಡ್ಕೊಂಡಿದ್ದಾರೆ. ಅದರ ಮೆಂಬರ್ಸ್ ಯಾರು ಅಂದರೆ ಅಮೆರಿಕಾ ಇದೆ, ಅಮೆರಿಕಾ, ಜಪಾನ್ ನೆಕ್ಸ್ಟು ಸೌತ್ ಕೊರಿಯಾ ಆ್ಯಂಡ್ ತೈವಾನ್. ಈ 4 ದೇಶಗಳು ಏನಿದೆ ಅಂತಂದರೆ ಇದರ ಸದಸ್ಯ ರಾಷ್ಟ್ರಗಳಿದ್ದಾವೆ. ಆ 4ನೇ ಆಪ್ಷನ್ಸ್ D4 ಅನ್ನೋದು ADEF ಅನ್ನೋದು ಇದಕ್ಕೆ ಉತ್ತರವಾಗಿದೆ. ಓಕೆ, ಈ ರೀತಿ ಕರೆಂಟ್ ಅಫೇರ್ ಬೇಸ್ಡ್ ಕ್ವಶನ್ಸ್ ಇದೆ. ಕರೆಂಟ್ ಅಫೇರ್ ಬೇಸ್ಡ್ ಕ್ವಶನ್ಸ್ ಇದೆ. ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಕರೆಂಟ್ ಅಫೇರ್ಸಲ್ಲಿ, ಯಾವ್ಯಾವ್ದು ಅಲಯನ್ಸ್ನ ಆಗ್ತಾ ಇದ್ದಾವೆ, ನ್ಯಾಟೋದೇನಾಗ್ತಾ ಇದೆ, G20 ಏನಾಗ್ತಾ ಇದೆ, ಬ್ರಿಕ್ಸ್ ಏನಾಗ್ತಾ ಇದೆ, ಸಾರ್ಕ್ ಏನಾಗ್ತಾ ಇದೆ, ಫ್ಯಾಬ್ 4 ಈ ರೀತಿ ಇದೆ, ಯುರೋಪಿಯನ್ ಯೂನಿಯನ್ ಯಾವ್ಯಾವು ಯೂರೋಜನ್ ಏನಾಗ್ತಾ ಇದ್ದಾವೆ, ಅವೆಲ್ಲವರ ಬಗ್ಗೆ ನೀವೇನು ಮಾಡಿ ಅಂತ ಸ್ವಲ್ಪ ಗಮನ ಹರಿಸುವ ಪ್ರಯತ್ನವನ್ನು ಮಾಡಿ. ಸ್ವಲ್ಪ ಕರೆಂಟ್ ಅಫೇರ್ಸನ್ನು ನೀವು ಟ್ರ್ಯಾಕ್ ಮಾಡ್ತಾ ಬಂದರೆ ನಿಮಗೆ ಉತ್ತರವನ್ನು ಕೊಡ್ಬೋದು. ಸ್ವಲ್ಪ ಕೆಲವೊಂದು ಕಡೆ ನಾನು ಏನು ಮಾಡಿದೆ, ಸ್ವಲ್ಪ ಎಲಾಬರೇಟ್ ಆಗಿ ಡಿಸ್ಕಸ್ ಮಾಡೋ ಪ್ರಯತ್ನವನ್ನು ಮಾಡಿದ್ದೇನೆ. ಕೆಲವೊಂದು ಕ್ವಶನ್ಸ್ಗಳಲ್ಲಿ ನಾನು ಏನು ಮಾಡಿದ್ದೇನೆ, ನೀವು ಓದ್ಕೊಳ್ಳಿ ಅಂತ ಹೇಳಿದ್ದೇನೆ. ಇದರ ಉದ್ದೇಶ ಇಷ್ಟೇ, ನೀವು ಇದರಿಂದ ಕಲಿತ್ರೆ ದರ್ ಇಸ್ ಎ ಮೋರ್ ದೆನ್ ಇನಫ್. ಓಕೆ, ಅದನ್ನು ಕಲಿತೀರಾ ಮತ್ತು ರೆಗ್ಯುಲರ್ ಆಗಿ ನೀವು ವೀಡಿಯೋಸ್ಗಳನ್ನು ನೋಡಿ ಇದನ್ನು ನಿಮ್ಮ ಪ್ರಿಪರೇಷನ್ಸ್ ಮಾಡ್ತೀರ ಅಂತ ಭಾವಿಸ್ಕೊಳ್ತಾ ನಮ್ಮ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.